ಧರ್ಮ ಯಾಕಿದೆ? ಸತತವಾಗಿ ಮನಸ್ಸಲ್ಲಿ ಯಾವ ಗೊಂದಲ ಇದೆ, ಮನಸ್ಸು ಎಲ್ಲೂ ಸಮಾಧಾನವಾಗಿ ಕೂತ್ಕೋತಾ ಇಲ್ಲ. ಮನಸ್ಸಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ವಿಷಯವನ್ನ ಹುಡುಕುವ, ಒಂದಲ್ಲ ಒಂದು ವಸ್ತುವನ್ನ ಪಡೆಯುವ, ಒಂದಲ್ಲ ಒಂದು ಕೊರತೆಯನ್ನ ನೀಗಿಸುವ ಪ್ರಯತ್ನ ನಡೀತಾನೆ ಇದೆ. ಈ ಮನಸ್ಸನ್ನ ಶಾಂತಗೊಳಿಸೋಕೆ ಧರ್ಮ ಇದೆ. ಧರ್ಮದ ಮೂಲ प्रयोजन ಏನಿದೆ? ये जो अशांत चित्त है इसको शांत करना, यही धर्म का मूल है और कुछ नहीं. ಅಶಾಂತವಾದ ಮನಸ್ಸನ್ನ ಶಾಂತಗೊಳಿಸೋದು ಧರ್ಮದ ಕೆಲಸ ಇದೆ. ಲಕ್ಷ್ಮೀ ನಿವಾಸ ನಿಲಯಂ ವಿಲೀನ ವಿಲಯಂ ನಿಧಾಯ ದಿವೀರಂ ಆತ್ಮಾನುಶಾಸನಮಹಂ ಪಕ್ಷೇ ಮೋಕ್ಷಾಯ ಭವ್ಯಾನಾಂ. ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಪಂಚಮ ಕಾಲದಲ್ಲಿ ಸಂಸಾರ ನಿರತ ಜ್ಞಾನಭ್ರಷ್ಟ ಅಜ್ಞಾನಿ ಜೀವಿಗಳಿಗೆ ಪ್ರಮುಖವಾಗಿ ಧರ್ಮದತ್ತ ಆಸಕ್ತಿಯನ್ನು ತೋರಿಸುವಂತಹ ಮಹಾನ್ ಶಾಸ್ತ್ರ ಇದೆ ಆತ್ಮಾನುಶಾಸನ. ಪ್ರಾರಂಭದಲ್ಲೇ ನಾವು ಚರ್ಚೆ ಮಾಡಿದ್ವಿ ಕಿ ಯಾವ ಆತ್ಮಾನುಶಾಸನ ಗ್ರಂಥ ಇದೆ, ಇದೊಂದು ವಿಶಿಷ್ಟ ವರ್ಣನಾ ಪದ್ಧತಿಯನ್ನು ಉಳ್ಳಂತಹ ಶಾಸ್ತ್ರ ಇದೆ. ಅನ್ಯ ಗ್ರಂಥಗಳಲ್ಲಿ ಜೀವಿಯ ಸ್ವಭಾವವನ್ನ, ಸಂಸಾರದ ಸ್ವರೂಪವನ್ನ ಹೇಳುತ್ತಾರೆ. ಆದರೆ ಇಲ್ಲಿ ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ಗೂಢವಾಗಿ ಮನೆ ಮಾಡಿಕೊಂಡಿರುವಂತಹ ನಮ್ಮ ಕಲ್ಪನೆಗಳನ್ನು, ನಮ್ಮ ಭಾವನೆಗಳನ್ನು ನಮ್ಮ ಮುಂದೆ ಹೆಕ್ಕಿ ತೆಗೆದಿಡ್ತಾರೆ. ನಮಗೆ ತಿಳ್ಕೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ ಕಿ ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯಾದ ಕಲ್ಪನೆಗಳಿದೆ, ಯಾವ ರೀತಿಯಾದ ವಿಚಾರಗಳು ನನ್ನೊಳಗಡೆ ಇದೆ, ಅದು ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಈ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಕಳೆದ ವಾರ ನಾವು ಚರ್ಚೆ ಮಾಡಿದಂತೆ ನಮ್ಮೆಲ್ಲ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ನಾವು ಜಿನವಾಚನಗಳಿಂದ, ಜಿನವಾಣಿಯಿಂದ ದೂರ ಆಗ್ಬಿಟ್ಟಿದ್ವಿ. ಏನೇ ಕೆಲಸ ಮಾಡಿದ್ರು ನಾವು ಯಾರ್ಯಾರನ್ನೂ ಕೇಳಕ್ ಹೋಗ್ತೀವಿ, ಜಿನವಾಣಿಯನ್ನ ಕೇಳಕ್ ಹೋಗೋದಿಲ್ಲ. कुछ भी करना हो तो पूछने के लिए तो बहुत लोग हैं, बहुत लोगों से पूछने जाते हैं. कभी जिनवाणी से पूछने गए, वो तो नहीं गए. तो ಗುಣಭದ್ರ ಆಚಾರ್ಯರು ಇದನ್ನ ಮೂಲದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ವಿಷಯವನ್ನ ಪ್ರಾರಂಭ ಮಾಡಿದ್ದಾರೆ ಕಿ ನಿನಗೇನೇ ಸಮಸ್ಯೆ ಇದೆ, ಜೀವನದಲ್ಲಿ ಏನೇ ಕೆಲಸ ಮಾಡಬೇಕು, ಏನಾದ್ರೂ ಮಾಡಬೇಕು, ಅದಕ್ಕೆ ಮೊದಲು ಜಿನವಾಣಿಯನ್ನ ಕೇಳಕ್ ಹೋಗಲ್ಲ. ಜಿನ ಧರ್ಮದಲ್ಲಿ ಜನ್ಮ ಆಗಿ ಮೊದಲನೇ ಕರ್ತವ್ಯ ತಲೆಯ ಮೇಲೆ ಯಾವಾಗ್ಲೂ ಜಿನವಚನಗಳಿರ್ಬೇಕು. ತಲೆ ಮೇಲೆ ಏನೇನೋ ಹೊತ್ಕೊಂಡು ಓಡ್ತಾ ಇದ್ದಾನೆ ಇವನು, ಯಾರ್ಯಾರನ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ.
ಜೈನ್ कैसे बनेगा? ತಲೆ ಮೇಲಂತೂ ಸತತವಾಗಿ ಜಿನವಚನಗಳೇ ಇರಬೇಕು, ಆಗ ಮಾತ್ರ ಮುಂದಿನ ದಾರಿ ಸುಗಮ ಆಗುತ್ತೆ. ठीक है ना? तो जीवन में कुछ भी करना हो, कुछ भी का मतलब कुछ भी क्या, ಜೀವನದಲ್ಲಿ ಏನೇ ಮಾಡೋದಾಗಿರ್ಬೋದು, ನಮ್ಮ ಬಾಲ್ಯ ಅವಸ್ಥೆಯಿಂದ ವೃದ್ಧಾಪ್ಯದವರೆಗಿನ ಯಾವುದೇ ಕೆಲಸ ಇರ್ಬೋದು, ಮೊದಲು ಜಿನ್ವಾನಿಯನ್ನು ಕೇಳಬೇಕು. ಮತ್ತು ಜಿನ್ವಾನಿ ಒಂದು ವೇಳೆ ಆ ವಿಷಯಗಳ ಬಗ್ಗೆ ಮೌನ ಇದ್ರೆ, ಏನು ಹೇಳಿಲ್ಲ ಅಂದ್ರೆ ನಾವು ಮೌನ ಆಗ್ಬಿಡ್ಬೇಕು, ಅದಕ್ಕೆ ಜಾಸ್ತಿ ಬೆಲೆ ಕೊಡಬಾರ್ದು. क्या जिन विषयों का जिनवानी में चर्चा ही नहीं मिलती उनको ज्यादा तोल नहीं देने का. क्यों भाई? जब आचार्य उसको महत्वता नहीं देते हैं तो हम क्यों महत्व देते हैं उसको? तो ಕೊನೆಯ ಸ್ವಾಧ್ಯಾಯದಲ್ಲಿ ಸ್ವಯಂ ಆಚಾರ್ಯರೇ ಹೇಳ್ತಾರೆ, ಉಪದೇಶದಾತೃ ಗುರು ಹೇಗಿರ್ಬೇಕು ಅವರೇ ಹೇಳ್ತಾ ಇದ್ದಾರೆ. ಗುರುಗಳ ಹತ್ರ ಎಂತ ಪ್ರಶ್ನೆಯನ್ನ ತಗೊಂಡು ಹೋಗ್ಬೇಕು. ऐसा नहीं कि चल रही गुरुदेव बैठे और पूरा 1 घंटा खराब किया. ಏನ್ ಕೇಳಕ್ಕೆ कि गुरुदेव इस सूतक 10 दिन का होता है कि 12 दिन का होता है? बोल क्या इस सूतक कितने पीढ़ी तक चलती है? ಇದರಲ್ಲೇ 1 ಅವರ್ ಹೊರಟೋಯ್ತು. ಜಿನ್ವಾನಿಗೆ ಕೇಳಕ್ ಹೋದ್ರೆ ಜಿನ್ವಾನಿ ಏನ್ ಹೇಳಿತು? ಮೌನ. 100 ವರ್ಷ 200 ವರ್ಷದ ಹಿಂದಿನ ಕೆಲವು ಪುಸ್ತಕಗಳಲ್ಲಿ ಚರ್ಚೆ ಸಿಗುತ್ತೆ, ಜಿನ್ವಾನಿಯಲ್ಲಿ ಸಿಗುತ್ತೇನು? ಜಿನ್ವಾನಿಯಲ್ಲಿ ಅಂತೂ ಮೌನ, ಕುಚ್ ನಹೀ कहती ಜಿನ್ವಾನಿ. ಹಾಗಾದ್ರೆ ಯಾವ ವಿಷಯಗಳ ಚರ್ಚೆ ಜಿನ್ವಾನಿ ಮಾಡೋದಿಲ್ಲ ಅದು ಅಷ್ಟು ಮಹತ್ವಪೂರ್ಣ ವಿಷಯನೇ ಇಲ್ಲ. ಸಂಸಾರದಲ್ಲಿ ವ್ಯವಹಾರ ಹೇಗೆ ನಡೀತಾ ಇದೆ क्या दिक्कत है? लेकिन महत्व का विषय तो नहीं है. ठीक है ना? तो ಗುರು ಹಾಗೂ ಶಿಷ್ಯನ ಯಾವ ಸ್ವರೂಪ ಇದೆ ಅದು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಬರ್ತಾ ಇದೆ. ಕಳೆದ ಸ್ವಾಧ್ಯಾಯದಲ್ಲಿ ಗುರುಗಳ ಚರ್ಚೆ ಬಂದಿದೆ, ಈಗ ಶಿಷ್ಯನ ಚರ್ಚೆ ಬರೋದಿದೆ. ಕಳೆದ ಸ್ವಾಧ್ಯಾಯದಲ್ಲಿ ನಮ್ಗೆಲ್ಲ ಚೆನ್ನಾಗಿ ಅನಿಸ್ತಾ ಇರ್ಬೇಕು, ಗುರು ಕಾ ಚರ್ಚಾ ಹೈ, ನಮ್ಮ ಬಗ್ಗೆ ಅಂತೂ ಏನು ಹೇಳಿಲ್ಲ. ಈಗ ನಮ್ಮ ಬಗ್ಗೆ ಚರ್ಚೆ ಮಾಡೋರಿದ್ದಾರೆ. ಕೇಳುವವನ್ ಹೇಗಿರ್ಬೇಕು? ಎರಡೂ ಕಡೆಯಿಂದ ವಿಷಯ ಇದೆ. ಒಂದು ಕಡೆ ಗುರು, ಇನ್ನೊಂದು ಕಡೆಗೆ ಶಿಷ್ಯ. ಇಬ್ಬರ ಸಮಾಗಮದ ಸ್ವರೂಪದಲ್ಲಿಯೇ ಈ ಚರ್ಚೆ ನಡೆಯೋದಿದೆ. ಇಲ್ಲಾಂದ್ರೆ ಹೇಗೆ ನಡೆಯುತ್ತೆ? ठीक है ना? तो ಕಳೆದ ಸ್ವಾಧ್ಯಾಯದಲ್ಲಿ 5ನೇ ಶ್ಲೋಕದ ಚರ್ಚೆ ಮಾಡಿದ್ವಿ. 6ನೇ ಶ್ಲೋಕದಲ್ಲಿ ಇನ್ನೊಂದು ಸ್ವಲ್ಪ ಗುರುಗಳ ಬಗ್ಗೆ ಉಪಸಂಹಾರ ಚರ್ಚೆಯನ್ನ ಮಾಡ್ತಾರೆ. ಆ ನಂತರ ನಾವು ಮುಂದಿನ ವಿಷಯಕ್ಕೆ ಹೋಗೋದಿದೆ. देखो 6ನೇ ಶ್ಲೋಕ ಏನ್ ಹೇಳ್ತಾ ಇದ್ದಾರೆ? ಶ್ರುತಂ ಅವಿಕಲಂ ಶುದ್ಧಾ ವೃತ್ತಿ ಪರ ಪ್ರತಿಬೋಧನೆ. ಏನ್ ಹೇಳ್ತಿದ್ದಾರೆ? ಶ್ರುತಂ ಅವಿಕಲಂ, ಅವಿಕಲಂ ಶ್ರುತಂ. ತತ್ವಾರ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತಲ್ಲ, ಸಕಲ ಪ್ರತ್ಯಕ್ಷ ವಿಕಲ ಪ್ರತ್ಯಕ್ಷ, ಸಕಲಂ ವಿಕಲಂ. ಸಕಲ ವಿಕಲ ಅಂದ್ರೆ ಏನು? ವಿಕಲ ಅಂದ್ರೆ ಭಾಗಶಃವಾಗಿ, ಪಾರ್ಷಿಯಲ್. ಸಕಲ ಅಂದ್ರೆ ಸಂಪೂರ್ಣವಾಗಿ. ಅವಿಕಲ ಅಂದ್ರೆ ಯಾವುದು ಭಾಗಶಃ ಇಲ್ಲ, ಅಂದ್ರೆ ಪೂರ್ತಿ ಇದೆ. ಅವಿಕಲಂ ಶ್ರುತಂ ಅಂದ್ರೆ ಸಂಪೂರ್ಣ ಶ್ರುತದ ಜ್ಞಾನ ಯಾರಿಗಿದೆ, ಒಂದು ಅರ್ಥ. ಎರಡನೇ ಅರ್ಥ, ವಿಕಲದ ಅರ್ಥ ಇರುತ್ತೆ ದೋಷ, ವಿಪರೀತ. ಯಾವ ಶ್ರುತ ಜ್ಞಾನ ವಿಪರೀತ ಇಲ್ಲ,
ಅಂತಹ ಶ್ರುತ ಜ್ಞಾನ ಯಾರಿಗಿದೆ ಅವರು ಗುರು. ठीक है ना. ಅವಿಕಲಂ ಶ್ರುತಂ, ಯಾರಿಗೆ ವಿಪರೀತ ಶ್ರುತ ಜ್ಞಾನ ಇಲ್ಲ, ಸಮ್ಯಕ್ ಶ್ರುತ ಜ್ಞಾನ ಇದೆ, ಅವರಿಗೆ ಗುರು ಅಂತ ಕರೆಯೋದು. ವಿಪರೀತ ಹೇಗಿರುತ್ತೆ? ಜಿನವಾಣಿಯಲ್ಲಿ ಏನೋ ಬರ್ತಿದೆ, ಆಚಾರ್ಯರೇನೋ ಹೇಳಿದ್ದಾರೆ, ನಾವೇನೋ ಅರ್ಥ ಮಾಡ್ಕೋತಾ ಇದ್ದೀವಿ, ಇದು ವಿಪರೀತ ಶ್ರುತ. ಏನ ಅವಿಕಲಂ ಶ್ರುತಂ ಶುದ್ಧಾವೃತ್ತಿ. ವೃತ್ತಿ, ವೃತ್ತಿ ಅಂದ್ರೆ ಚಾರಿತ್ರ. ವೃತ್ತಿ ಶಬ್ದ ತುಂಬಾ ಸುಂದರ ಇದೆ. ಚಾರಿತ್ರ ಶಬ್ದಕ್ಕೆ ಪರ್ಯಾಯ ಶಬ್ದ ವೃತ್ತಿ. ವೃತ್ತಿ ಅಂದ್ರೆ ಏನು? ವೃತ್ತ ಅಂತೀವಲ್ಲ, ವೃತ್ತ ಅಂದ್ರೆ ಏನು? ಸರ್ಕಲ್. ವೃತ್ತಿ ಅಂದ್ರೆ ಸುತ್ತೋದು, ಸರ್ಕಲ್ ಸುತ್ತೋದು. ಸುತ್ತೋದು ಮಾನೆ ಯಾವ ಜೀವ ಎಲ್ಲೂ ಹೋಗ್ತಾ ಇಲ್ಲ, ಅದರಲ್ಲೇ ಸುತ್ತಾ ಇದ್ದಾನೆ. ಶುದ್ಧ ವೃತ್ತಿ ಅಂದ್ರೆ ಸ್ವಾತ್ಮನಲ್ಲಿ ವೃತ್ತಿ ಇದೆ, ಅಲ್ಲೇ ಸುತ್ತಾ ಇದ್ದಾನೆ. ಅಶುದ್ಧ ವೃತ್ತಿ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಸುತ್ತಾ ಇದ್ದಾನೆ. ಶುದ್ಧ ವೃತ್ತಿ, ಶುದ್ಧ ಚಾರಿತ್ರ. ಪರ ಪ್ರತಿಬೋಧನೆ ಪರಿಣತಿ. ಪರ ಪ್ರತಿಬೋಧನೆ, ಇನ್ನೊಬ್ಬರಿಗೆ ಉಪದೇಶ ಕೊಡ್ಲಿಕ್ಕೆ ಪರಿಣತಿ. ಯಾರು ಪರಿಣತರಾಗಿದ್ದಾರೆ, ಇನ್ನೊಬ್ಬರಿಗೆ ಉಪದೇಶ ಕೊಡುವಂತಹ ಗುಣ, ಕ್ವಾಲಿಟಿ ಯಾರಲ್ಲಿದೆ ಅವರಿಗೆ ಪರ ಪ್ರತಿಬೋಧನೆ ಪರಿಣತಿ. ಆಮೇಲೆ ಉದ್ಯೋಗೋ, ಯಾರಿಗೆ ಉದ್ಯೋಗ ಇದೆ. ಉದ್ಯೋಗ ಮನೆ ಯಾರು ಉದ್ಯೋಗ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, बोलो कौन सा बिजनेस? उद्योग माने होता है उद्यम, और उद्यम माने क्या होता है? बिजनेस. उद्यम अंद्रे ಏನು? उद्यम अंद्रे पुरुषार्थ, प्रयत्न. तो उद्योग कहा जिनवाणी में ज्ञान दर्शन का उपयोग, ಜ್ಞಾನ ದರ್ಶನದ ಬಳಕೆ. ಆಶ್ಚರ್ಯ ಆಗ್ತಾ ಇದೆ. ಉದ್ಯೋಗ ಅಂದ್ರೇನು? ನಿಜವಾಗ್ಲೂ ಕನ್ನಡದ ಒಬ್ಬ ಕವಿ ಉದ್ಯೋಗ ಸಾರ ಅಂತ ಗ್ರಂಥ ಬರೀತಾನೆ, ಜೈನ ಕವಿ. उद्योग सार, तो उद्योग सार माने क्या? उद्योग माने होता है ज्ञान दर्शन का उपयोग, ಬಳಕೆ. ನಾವು ಜ್ಞಾನ ದರ್ಶನದ ಬಳಕೆನ ಮಾಡೋದಿಲ್ವಲ್ಲ. ಜ್ಞಾನ ದರ್ಶನ ಇದೆ, ಆದ್ರೆ ಬಳಕೆ ಮಾಡೋದಿಲ್ಲ. ಜ್ಞಾನ ಸಿಕ್ಕಿದೆ, ಎಷ್ಟು ಬಳಸ್ತೀವಿ? ಎಲ್ಲಿ ಬಳಸ್ತೀವಿ? ವಿಚಾರ ಮಾಡ್ತೀವಿ, ಮಾಡೋದಿಲ್ಲ. ಎಲ್ಲಿಗೆ ನಿಷ್ಪಕ್ಷವಾದ ವಿಚಾರ ಇಲ್ಲ, ಅನ್ಬಯಾಸ್ಡ್, ಅಲ್ಲಿವರೆಗೆ ಜ್ಞಾನದ ಬಳಕೆ ಇಲ್ಲ. ಜ್ಞಾನ ಸಿಕ್ಕಿದೆ ಅಷ್ಟೇ, ಬಳಸ್ತಾ ಇಲ್ಲ. ಯಾವುದೋ ವಿಚಾರಗಳನ್ನ, ಯಾವುದೋ ಪಕ್ಷಪಾತವನ್ನ ತಗೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ, ಅಥವಾ ಸ್ವಾರ್ಥದಿಂದ ವಿಚಾರ ಮಾಡ್ತಾ ಇದ್ದೀವಿ. ಬಳಕೆ ಇಲ್ಲ. ಗುರು ಯಾರು? ಉದ್ಯೋಗ. ಯಾರು ಸತತವಾಗಿ ಜ್ಞಾನ ದರ್ಶನವನ್ನ ಬಳಸ್ತಾ ಇದ್ದಾರೆ. ಜ್ಞಾನ ಧ್ಯಾನ ತಪೋರಕ್ತ ತಪಸ್ವಿ ಸ ಪ್ರಶಸ್ಯತೆ. ಜ್ಞಾನ ಧ್ಯಾನದಲ್ಲಿ ಯಾರಿದ್ದಾರೆ? ಆಮೇಲೆ ಮಾರ್ಗ ಪ್ರವರ್ತನ ಸದ್ವಿಧೌ, ಕಾಣಿಸ್ತಾ ಇದೆ? ಮಾರ್ಗ ಪ್ರವರ್ತನ ಸದ್ವಿಧೌ. ಮಾರ್ಗ ಪ್ರವರ್ತನ, ಮಾರ್ಗ ಪ್ರವರ್ತನ ಅಂದ್ರೆ ಉಪದೇಶವನ್ನು ಕೊಡ್ಲಿಕ್ಕೆ, ಮಾರ್ಗವನ್ನ ತೋರಿಸ್ಲಿಕ್ಕೆ. ಸದ್ವಿಧೌ, ಸತ್ ಸಮ್ಯಕ್ ಬುದ್ಧಿ, ಶುದ್ಧ ಜ್ಞಾನ, ಸಮ್ಯಕ್ ಶುದ್ಧ ಜ್ಞಾನ ಯಾರಿಗಿದೆ? ಬುಧನುತಿ ಉತ್ಸೇಕೋ. ಬುಧನುತಿ, ಬುಧನುತಿ ಅಂದ್ರೇನು? ಬುಧ ಅಂದ್ರೆ ಜ್ಞಾನಿ ಜೀವಿಗಳು, ಜ್ಞಾನ. ಬುಧನುತಿ ವಿದ್ವಾಂಸರಲ್ಲಿ ಯಾರಿಗೆ ಗೌರವ ಇದೆ? ನುತಿ ಅಂದ್ರೆ ನಮಸ್ಕಾರ. ವಿದ್ವಾಂಸರು ಯಾರಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಲೋಕಜ್ಞ, ಲೋಕಜ್ಞತಾ. ಲೋಕಜ್ಞತಾ ಯಾರು? ಲೋಕದ ವ್ಯವಹಾರವನ್ನ, ಜನರ ಸ್ವಭಾವವನ್ನ ತಿಳಿದಿದ್ದಾರೆ. ಮೃದುತಾ, ಮೃದುತಾ ಅಂತರಂಗದಲ್ಲಿ ಯಾರು ಮೃದು ಕೋಮಲವಾಗಿದ್ದಾರೆ, ಕರುಣೆ ಇದೆ. ಅಸ್ಪೃಹ, ಅಸ್ಪೃಹ
ಯಾರಿಗೆ ಇಚ್ಛೆ ಇಲ್ಲ, ಆಸೆ ಇಲ್ಲ, ಸ್ವಾರ್ಥ ಇಲ್ಲ. ಅಸ್ಪೃಹ ಏತೆ ಇವುಗಳು ಯತಿಪತಿ ಗುಣಾ. ಯತಿಪತಿ, ಯತಿ ಅಂದ್ರೆ ಮುನಿ, ಪತಿ ಅಂದ್ರೆ ಮುನಿಗಳ ನಾಯಕ, ಆಚಾರ್ಯ. ಇದು ಆಚಾರ್ಯರ ಗುಣ, ಗುಣಗಳಿದೆ. ಇವುಗಳು ಆಚಾರ್ಯರ ಗುಣಗಳು. ಅನ್ಯೇಚ ಇನ್ನೂ ಅನೇಕ ಗುಣಗಳಿದೆ. ಕಳೆದ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಗುಣರತ್ನ ಭಂಡಾರ ಶ್ಲೋಕ ಬಂದಿತ್ತಲ್ಲ, ಏನ್ ಹೇಳಿದ್ರು? ಗುಣನಿಧಿ. ಅನ್ಯ ಅನೇಕ ಗುಣಗಳಿದೆ. ಅವುಗಳೇನ್ ಮಾಡು? ಸಹ ಸತಾಂ, ಅವುಗಳನ್ನ ಸತಾಂ ಸಜ್ಜನರು, ಗುರುಗಳಲ್ಲಿ, ಸಜ್ಜನ ಗುರುಗಳಲ್ಲಿ ಇರುತ್ತವೆ, ಅಸ್ತು ಇರ್ತವೆ. ಈ ರೀತಿಯಾದ ಗುಣಗಳು ಗುರುಗಳಲ್ಲಿ ಇರುತ್ತವೆ ಅನ್ನೋದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಕಳೆದ ಶ್ಲೋಕದ ಒಂದು ರೀತಿಯಾಗಿ ಉಪಸಂಹಾರಾತ್ಮಕವಾಗಿ ವಿಶೇಷವಾಗಿ ಈ ಶ್ಲೋಕವನ್ನ ಹೇಳಿದರು. ಇನ್ನ ನಾವು ಚರ್ಚೆಗೆ ಬರ್ತಾ ಇದ್ದೇವೆ. ಪಾಠ ಮಾಡಿ. ಹರಿಣಿ ಚಂದ ಇದೆ. ಶ್ರುತಮವಿಕಲಂ ಶುದ್ಧ ವೃತ್ತಿ ಪರ ಪ್ರತಿಬೋಧನೆ ಪರಿಣತಿರುದ್ಯೋಗೋ ಮಾರ್ಗ ಪ್ರವರ್ತನ ಸದ್ವಿಧೌ ಬುಧನುತಿರನುತ್ಸೇಕೋ ಲೋಕಜ್ಞತಾ ಮೃದುತಾ ಸ್ಪೃಹಾ ಯತಿಪತಿ ಗುಣ ಯಸ್ಮನ್ನನ್ನೇ ಚ ಸೋಸ್ತು ಗುರುಃ ಸತಾಂ. अब 7ನೇ ಶ್ಲೋಕ ಶಾರ್ದೂಲ ವಿಕ್ರೀಡಿತಂ. ಭವ್ಯಃ ಕಿಂ ಕುಶಲಂ ಮಮೇತಿ ವಿಮೃಶನ್ ದುಃಖಾದ್ಭೃಶಂ ಭೀತವಾನ್ ಸೌಖ್ಯೈಷಿ ಶ್ರವಣಾದಿ ಬುದ್ಧಿ ವಿಭವಃ ಶ್ರುತ್ವಾ ವಿಚಾರ್ಯ ಸ್ಫುಟಂ ಧರ್ಮಂ ಶರ್ಮಕರಂ ದಯಾ ಗುಣಮಯಂ ಯುಕ್ತ್ಯಾಗಮಾಭ್ಯಾಂ ಸ್ಥಿತಂ ಗೃಹ್ಣನ್ ಧರ್ಮ ಕಥಾಂ ಶ್ರುತಾವಧಿಕೃತಃ ಶಾಸ್ಯೋ ನಿರಸ್ತಾಗ್ರಹ. देखो, ಭವ್ಯಃ ಕಿಂ ಕುಶಲಂ ಮಮ ಇತಿ ವಿಮೃಶನ್. ಭವ್ಯಃ ಚರ್ಚೆ ಮಾಡಿದ್ದೀವಿ ನಾವು. ಭವ್ಯ ಜೀವ, ಭವ್ಯ ಜೀವಕ್ಕೆ ಏನು ಗೊತ್ತಿದೆ? ವಿಮೃಶನ್ ವಿಚಾರ ಇದೆ, ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡ್ತಾನೆ? ಮಮ ಅಂದ್ರೆ ನನಗೆ, ನನಗೆ. ಕಿಂ ಕುಶಲಂ, ಕುಶಲಂ ಹಿತ, ಒಳ್ಳೆಯದು. ಯಾರಿಗೆ? ಮಮ ಕಿಂ ಕುಶಲಂ, ನನಗೆ ಏನು ಹಿತ ಇದೆ, ನನಗೆ ಯಾವುದರಲ್ಲಿ ಲಾಭ ಇದೆ. ಮಮ್ ಇತಿ ಕಿಂ ಕುಶಲಂ, ನನಗೆ ಯಾವುದರಲ್ಲಿ ಲಾಭ ಇದೆ. ಆಮೇಲೆ ದುಃಖಾದ್ ವಿಭೃಶಂ ಭೀತಿವನ್. ಭೃಶಂ ದುಃಖಾದ್, ಭೃಶಂ ತುಂಬಾ ಘನಿಷ್ಠವಾದಂತಹ, ದುಃಖಾದ್ ದುಃಖದಿಂದ, ಭೃಶಂ ದುಃಖಾದ್ ದುಃಖದಿಂದ, ತುಂಬಾ ದೊಡ್ಡ ದುಃಖದಿಂದ, ಭೀತಿಮಾನ್ ಯಾರಿಗೆ ಭಯ ಇದೆ. ಅಂದ್ರೆ ಯಾರಿಗೆ ದುಃಖದಿಂದ ಭಯ ಇದೆ, ಸಂಸಾರದಲ್ಲಿರುವ ದುಃಖಕ್ಕೆ ಯಾರು ಹೆದರ್ತಾನೆ. ठीक है. सौख्य ऐशी, सौख्य ಸುಖ, ಐಶಿ ಯಾರಿಗೆ ಸೌಖ್ಯದ ಸುಖದ ಅಭಿಲಾಷೆ ಇದೆ. ಸೌಖ್ಯೇಶಿ
ಸುಖದ ಅಭಿಲಾಷೆ ಯಾರಿಗಿದೆ. ಆಮೇಲೆ ಶ್ರವಣಾದಿ ಬುದ್ಧಿ ವಿಭವ, ಶ್ರವಣಾದಿ, ಶ್ರವಣ ಇತ್ಯಾದಿ ಬುದ್ಧಿ ವಿಭವ, ಬುದ್ಧಿ ವಿಭವ ಶ್ರವಣ ಇತ್ಯಾದಿ ಬುದ್ಧಿಗಳ ವೈಭವದಿಂದ ಸಂಯುಕ್ತ ಇದ್ದಾನೆ. ಅಂದ್ರೆ ಯಾರಿಗೆ ಕೇಳೋದು ಹೆಂಗೆ ಅಂತ ಗೊತ್ತಿದೆ, ಶ್ರವಣ ಮಾಡೋದು ಹೆಂಗೆ ಅಂತ ಯಾರಿಗೆ ಗೊತ್ತಿದೆ. ಶ್ರುತ್ವಾ ಧರ್ಮಂ ಸ್ಫುಟಂ ವಿಚಾರ್ಯ, ಶ್ರುತ್ವಾ ಧರ್ಮಂ, ಧರ್ಮವನ್ನ ಶ್ರುತ್ವ ಕೇಳಿ, ಹೆಂಗೆ ಸ್ಫುಟಂ ವಿಚಾರ್ಯ, ತತ್ ಕ್ಷಣ ಅಥವಾ ಸ್ಪಷ್ಟವಾಗಿ ವಿಚಾರ ಮಾಡಿ. ಏನ್ ಮಾಡ್ತಾನೆ, ಹೆಂಗೆ ವಿಚಾರ ಮಾಡ್ತಾನೆ, ಯುಕ್ತಿ ಆಗಮ ಅಭ್ಯಾಂ, ಯುಕ್ತಿ ಮತ್ತು ಆಗಮಗಳಿಂದ. ಜಿನ್ವಾನಿಲಿ ಓದ್ತಾನೆ ಮತ್ತು ಯುಕ್ತಿ ತರ್ಕ ತನ್ನ ಬುದ್ಧಿಯಿಂದ ವಿಚಾರ ಮಾಡ್ತಾನೆ. ಯುಕ್ತಿ ಅಂದ್ರೆ ತರ್ಕ, ತರ್ಕದಿಂದ ವಿಚಾರ ಮಾಡ್ತಾನೆ. ಆಮೇಲೆ ಶ್ರುತ್ವಾ ಧರ್ಮಂ ಸ್ಥಿತಂ, ಧರ್ಮವನ್ನ ಕೇಳಿ ಸ್ಥಿತಂ ಸಿದ್ಧ, ಶರ್ಮಕರಂ, शर्म, शर्म माने क्या होता है? शर्म वो हिंदी वाला शर्म नहीं, शर्म माने होता है महावर्ग में आता है ना, चंपापुरी, पावापुरी और सर्व, ऐसे श्लोक आता है ना, तो उसमें शर्वदा, शर्मदा है ना, तो लोग शर्मदा को गलत समझ के सर्वदा पढ़ने लग गए. तो सर्वदा नहीं है, वो शर्मदा ही है. तो शर्मदा माने सौख्यದಿಂದ है ना, आत्यंतिक सुख को बोलते हैं शर्म. तो शर्म करम ಯಾವುದು ಸುಖವನ್ನು ಮಾಡುತ್ತೆ. ದಯಾಗುಣಮಯಂ, ಯಾರಲ್ಲಿ ದಯಾಗುಣ ಇದೆ, ಕರುಣೆ ಇದೆ. ಗೃಹಣನ್, ಗ್ರಹಣ है ಉಪದೇಶವನ್ನ ಯಾರು ಗ್ರಹಣೆ ಮಾಡ್ತಾನೆ. ನಿರಸ್ತ ಆಗ್ರಹ, ಯಾರು ಆಗ್ರಹವನ್ನ ಬಿಟ್ಟಿದ್ದಾನೆ, ಆಗ್ರಹ ಇಲ್ಲ ಅವನಿಗೆ, ಪೂರ್ವಾಗ್ರಹಗಳಿಲ್ಲ, ಹಠಾಗ್ರಹ ಇಲ್ಲ. ಶಾಸ್ಯ, ಅವನು ಶಾಸ್ಯ ಉಪದೇಶವನ್ನ ತಿಳ್ಕೊಳ್ಳಿಕ್ಕೆ ಯೋಗ್ಯ ಇದ್ದಾನೆ. शासन शास्य, शास्य माने होता है शासन को सुनने लायक व्यक्ति, शास्य. महावीर भगवान का शासन कौन सुन सकता है? शास्य, ಯಾರಲ್ಲಿ ಕೇಳುವ ಯೋಗ್ಯತೆ ಇದೆ. ಈ ಎಲ್ಲಾ ಗುಣಗಳು ಯಾರಲ್ಲಿದೆ ಅವನಿಗೆ ಜಿನ್ವಾನಿ ಕೇಳೋ ಅರ್ಹತೆ ಇದೆ. ಧರ್ಮಕಥಾ, ಧರ್ಮಕಥೆಯನ್ನ ಶ್ರುತೌ, ಕೇಳಲಿಕ್ಕೆ ಅಧಿಕೃತ, ಅಥಾರಿಟಿ ಇದೆ ಅವನ ಹತ್ರ, ಅಧಿಕಾರ ಇದೆ. ಇಲ್ಲಿ ತುಂಬಾ ಗ್ರಂಥ ಓದೋಕ್ಕಿಂತ ಮುಂಚೆನೆ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ಹೇಳುತ್ತಾ ಇದ್ದಾರೆ, ಕೇಳುವಂತಹ ಅಧಿಕಾರ ಯಾರಿಗಿದೆ. ಹಮ್ ತೋ ಕ್ಯಾ ಸಮಜ್ತೆ, ಜಿನ್ವಾನಿ ಯಾರು ಬೇಕಾದ್ರೂ ಕೇಳ್ಬೋದು, ಯಾರಿಗೆ ಬೇಕಾದ್ರೂ ಹೇಳ್ಬೋದು. ಆಚಾರ್ಯ ಹೇಳ್ತಾ ಇದ್ದಾರೆ ನೈ, ಎಲ್ಲರಿಗೂ ಕೇಳೋ ಅರ್ಹತೆ ಇಲ್ಲ. हम सबको सुनाना चाहते हैं, नहीं सबको नहीं सुना सकते भाई, ಕ್ವಾಲಿಫಿಕೇಶನ್ ಬೇಕಲ್ಲ. ಏನ್ ಕ್ವಾಲಿಫಿಕೇಶನ್ ಬೇಕು? ಒಂದೊಂದನ್ನ ನಾವು ನೋಡಿದ್ರೆ ಅರ್ಥ ಆಗುತ್ತೆ ನಮ್ಗೆ. ಏನ್ ಹೇಳ್ತಿದ್ದಾರೆ? ಎಲ್ಲಕ್ಕಿಂತ ಮೊದಲ ಯೋಗ್ಯತೆ ಏನು? ಕಿಂ ಕುಶಲಂ ಇತಿ ವಿಮೃಶನ್. ಎಲ್ಲಕ್ಕಿಂತ ಮೊದಲನೇ ಯೋಗ್ಯತೆ ಏನು? ನನ್ನ ಲಾಭ ಯಾವುದ್ರಲ್ಲಿದೆ ಅಂತ ನನಗೆ ಗೊತ್ತಿದೆ. ಬೋಲು ಪತಾ ಹೇ ಕ್ಯಾ? ಅಚ್ಚಾ, ಪ್ರಪಂಚದಲ್ಲಿ ನನಗೆ ಹಾನಿ ಆಗ್ಲಿ ಅಂತ ಯಾರಾದ್ರೂ ಕೆಲಸ ಮಾಡ್ತಾರೇನು? ಯಾರು ಮಾಡೋದಿಲ್ಲ ತಾನೆ. ಎಲ್ಲರೂ ಕೆಲಸ ಹೆಂಗ್ ಮಾಡ್ತಾರೆ? ಲಾಭ ಆಗ್ಲಿ ಅಂತ. ಏನು ಚೈಲ್ಡ್ಹುಡ್ ಇಂದ ಒಂದು ಮಗು ಏನಾದ್ರೂ ಕೆಲಸ ಮಾಡಿದ್ರೆ ಆ ಮಗು ಕೂಡ ಲಾಭಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೆ. ಸ್ಕೂಲ್ಗೆ ಹೋದ್ರು ಲಾಭಕ್ಕೋಸ್ಕರನೇ ಹೋಗ್ತಾ ಇದೀವಿ. ಎಕ್ಸಾಮ್ ಕೊಟ್ರು, ಈ ಎಕ್ಸಾಮ್ ಇಂದ ಏನೂ ಲಾಭ ಇಲ್ಲ ಅಂದ್ರೆ ಯಾರು ಎಕ್ಸಾಮ್ ಕೊಡ್ತಾರೆ? ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ,
ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ, ಏನ್ ಹೇಳ್ತಾರೆ, ಪ್ರಯೋಜನಂ ಅನುದ್ದಿಶ್ಯ ಮಂದೋಪಿನ ಪ್ರವರ್ತತೆ. माने लाभ नहीं हो तो मूर्ख व्यक्ति भी कुछ नहीं करेगा. ಲಾಭ ಇಲ್ದಿದ್ರೆ ಹುಚ್ಚ ಅವನು ಕೂಡ ಏನು ಮಾಡೋದಿಲ್ಲ. तो ಮೊದಲನೇ ವಿಚಾರ ಇದೆ, ನನ್ನ ಲಾಭ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ ತಾನೆ. ಯಾಕಂದ್ರೆ ಲಾಭ ಇಲ್ಲದೆ ಯಾರೂ ಕೆಲಸ ಮಾಡೋದಿಲ್ಲ. ಲಾಸ್ ಮಾಡ್ಕೊಳಕ್ಕಂತೂ ಯಾರೂ ಕೆಲಸ ಮಾಡಲ್ಲ. ಆದ್ರೆ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ, ನನ್ನ ಲಾಭ ಎಲ್ಲಿದೆ ಅಂತ ನಂಗೆ ಗೊತ್ತಿರಬೇಕು. ಇದರ ಅರ್ಥ ಏನು ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ನಮ್ಮೆಲ್ಲರಿಗೂ ಏನನ್ನಿಸ್ತಾ ಇದೆ, ನನ್ನ ಲಾಭ ಎಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. 50 ವರ್ಷದಿಂದ ಏನೇನು ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲ ಲಾಭ ನೋಡಿ ನೋಡಿ ತಾನೇ ಮಾಡ್ಕೊಂಡ್ ಬಂದಿದ್ದೀನಿ. ಆಚಾರ್ಯರು ಕೇಳ್ತಾರೆ, 50 ವರ್ಷದಿಂದ ಏನೇನು ಮಾಡ್ಕೊಂಡ್ ಬಂದಿದೀಯ, ಅದರಲ್ಲಿ ನಿನ್ನ ಲಾಭ ಇದ್ದಿದ್ದಿದ್ರೆ ನೀನ್ ಇವಾಗ ಹೀಗ್ಯಾಕಿರ್ತಿದ್ದೆ. अपनी चलाई ना 50 साल से तो क्या मिला? ನಾವು ನಮ್ಮದೇ ವಿಚಾರಗಳನ್ನ ನಂದೇ ನಾನು ನಡೆಸ್ತಾ ಇದ್ದೀನಲ್ಲ, ನಂದೇ ನಾನು ನಡೆಸಿ ನಡೆಸಿ ಏನ್ ಸಿಕ್ತು ಬೋಲು. ಅಹಂಕಾರ तो बहुत है कि ನಂಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಯಾವ್ದ್ರಲ್ಲಿ ಲಾಭ ಇದೆ ಯಾವ್ದ್ರಲ್ಲಿ ಹಾನಿ ಇದೆ ನಂಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಂಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದೆ ಅಂತ ಅಹಂಕಾರದಿಂದ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಲಾಭ ಮಿಲಾಕ್ಯ, ನಿನಗೆ ನಿನ್ನ ಹಿತ ಗೊತ್ತಿದ್ದಿದ್ರೆ ಇಲ್ಲಿ ಇಷ್ಟೋ ತನಕ ಹಿತ ಆಗ ಹೋಗ್ತಿತ್ತು. ಇನ್ನೂ ಹಿತ ಹುಡುಕ್ತಾನೆ ಇದೆಯಾ ಬೋಲು. ಸಮझ में आ रहा है? ನಮ್ಮ ಹಿತ ನಮಗೆ ಗೊತ್ತಿದ್ದಿದ್ರೆ ನಾವು ಮಾಡೋ ಕೆಲಸಗಳಿಂದ ನಮ್ಮ ಹಿತ ಆಗಬೇಕಿತ್ತಲ್ಲ. ಆದ್ರೆ ಆಗುತ್ತಾ ಇಲ್ಲ, ನಾವು ಇನ್ನೂ ಹಿತ ಹುಡುಕ್ತಾನೆ ಇದ್ದೀವಿ. ಇದರ ಅರ್ಥ ಏನಾಯ್ತು? ನಮ್ಮ ಹಿತ ನಮಗ್ ಗೊತ್ತಿಲ್ಲ. ಆದ್ರೆ ಇದನ್ನ ಎಕ್ಸೆಪ್ಟ್ ಮಾಡೋದು ಕಷ್ಟ ಇದೆ. ಹೆಂಗ್ ಒಪ್ಕೊಳ್ಳಿ ನಾನು? ನನ್ನ ಹಿತ ನನಗೆ ಗೊತ್ತಿಲ್ಲ, ಇಷ್ಟು ಅಜ್ಞಾನಿ ಇದ್ದೀನಿ ನಾನು, इतना बड़ा अज्ञानी, मेरा हित ही मुझे नहीं पता. बताओ, स्वीकार करना थोड़ा कठिन पड़ेगा ना. इसलिए आचार्य ने बोला था, मां भैशी ही, हेदर को बेड़ा, क्या डरो मत, स्वीकार करो, जब जागो तभी सवेरा. ಯಾವ ನನ್ನ ಹಿತ ಇದೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾರಿಗೆ ತನ್ನ ಹಿತವನ್ನು ಹುಡುಕಬೇಕಿದೆ ಅವನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು? ನನ್ನನ್ನ ನಾನು ಕೇಳೋದನ್ನ ನಿಲ್ಲಿಸೋದು. अपना नहीं सुनना, अपनी सुन के अपनी चला के तो ये हालत हुई है. अब अपनी नहीं सुनना. क्या ಮೊದಲನೇ ಕರ್ತವ್ಯ ಏನು? ನನ್ನ ಮಾತು ನಾನು ಕೇಳೋದಿಲ್ಲ. ಯಾರ ಮಾತು ಕೇಳೋದು? ಪಡೋನ ಗುರು ಕಿ ಬಾತ್ ಸುನು. ಮುಂದೆ ಜಿನ್ವಾಣಿ ಇದ್ರು ನಾ ಜಿನ್ವಾಣಿದ್ ಕೇಳ್ತಾ ಇರೋದಿಲ್ಲ, ನಂದು ನಾನೇ ಕೇಳ್ತಾ ಇರ್ತೀನಿ. ಅಪ್ನಿ ಚಲಾತಾ ಹೈ ಜಿನ್ವಾನಿ ನೀ ಸುಂತಾ. ಮೊದಲನೇ ಕ್ವಾಲಿಟಿ ಇದೆ, ಯಾರಿಗೆ ತನ್ನ ಹಿತ ಗೊತ್ತಿದೆ. ಹಿತ ಗೊತ್ತಿದ್ರೆ ಮಾತ್ರ ಜಿನ್ವಾಣಿಯಲ್ಲಿ ಪ್ರವೇಶ ಇದೆ. ಅಚ್ಚಾ, ಹಿತ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಮೊದಲನೇ ಕರ್ತವ್ಯ, ನನ್ನ ಮಾತನ್ನ ನಾನು ಕೇಳೋದಿಲ್ಲ, ಜಿನ್ವಾನಿ ಮಾತು ಕೇಳೋದು. तो किम कुशलम, जैसे ಇಲ್ಲಿವರೆಗೆ ಏನೇನು ಕೆಲಸ ಮಾಡ್ಕೊಂಡ್ ಬಂದವಲ್ಲ ಎಲ್ಲ ಹಿತಕ್ಕೋಸ್ಕರನೇ ಮಾಡಿದ್ವಿ, है ना? बचपन से आज तक हित के लिए किया ना. तो किसमें हित लगा तुमको? ಯಾವ್ದ್ರಲ್ಲಿ ಹಿತ ಅನ್ನಿಸ್ತು? लगा किसी में? कोई एक तो विषय बताओ जिसमें हित लगा हो.
यदि हित लगा होता तो वहीं पर बैठते ना, भागकर क्यों खड़े हो जाते? ನಮ್ಗೆ ಯಾವ್ದಾದ್ರೂ ವಿಷಯದಲ್ಲಿ ಹಿತ ಲಾಭ ಅನ್ಸಿದ್ದಿದ್ರೆ ಅಲ್ಲಿಂದ ಎದ್ದು ಬಿಡ್ತೀವೇನು? ಅಂಗಡಿಯಲ್ಲಿ ಹಾಟ್ ಸೀಟ್ ಮೇಲೆ ಕೂತಿದ್ದಾನೆ, 50 ಜನ ಕಸ್ಟಮರ್ ನಿಂತಿದ್ದಾರೆ, ಎದ್ದು ಓಡ್ತಾನೆ ನೀನು. कौन सा भी काम आ जाए अब वो ढीलेगा नहीं वहां से. क्यों? हित दिख रहा है ना, ಹಿತ ಕಾಣಿಸ್ತಾ ಇದೆ. ಯಾವಾಗ ಹಿತ ಕಾಣಿಸುತ್ತೆ ಜೀವ ಅಲ್ಲಿಂದ ಎದ್ದು ಬರೋದಿಲ್ಲ. ನಾವು ಏನೇನ್ ಮಾಡಿದ್ವಿ ಎಲ್ಲದ್ರಿಂದನೂ ಎದ್ದು ಬಂದಿದ್ದೀವಿ, ಎಲ್ಲೂ ಕೂತ್ಕೊಂಡಿಲ್ಲ. ಏನ ಹೇಗೆ ನೀ ಬೋಲು? ಆಟ ಆಡಿದ್ವಿ, ಸ್ಕೂಲ್ಗೆ ಹೋದ್ವಿ, ಕಾಲೇಜ್ಗೆ ಹೋದ್ವಿ, ಮದುವೆ ಆಯ್ತು, ಮಕ್ಕಳಾಯ್ತು, ಎಲ್ಲ ಆಯ್ತಲ್ಲ. तो कहीं पर भी टिके नहीं ना, फिर उठ के खड़े हो गए. ಇದರ ಅರ್ಥ ಏನು? ಎಲ್ಲೂ ಹಿತ ಆಗ್ಲಿಲ್ಲ, ಲಾಭ ಸಿಗ್ಲಿಲ್ಲ ಎಲ್ಲೂ. ಈ ರೀತಿಯಾಗಿ ಯಾರ ಬುದ್ಧಿ ಸ್ಥಿರ ಆಗಿದೆ, ಸಂಸಾರದಲ್ಲಿ ಯಾವ ವ್ಯಕ್ತಿ ಲಾಭ ಹುಡುಕೋದಿಲ್ಲ, ಅವನು ಶ್ರೋತೃ ಇದ್ದಾನೆ, ಅವನು ಜಿನ್ವಾನಿ ಕೇಳ್ಬೋದು. ಆಮೇಲೆ ಏನ್ ಹೇಳ್ತಾರೆ? ದುಃಖಾದ್ ಭೃಶಂ ಭೀತಿಮಾನ್. ಯಾರಿಗೆ ಸಂಸಾರದ ದುಃಖದಿಂದ ಭಯ ಆಗುತ್ತೆ. ಈಗ ತಾನೇ ಹೇಳಿದ್ರು ಭಯ ಪಡಬೇಡ ಅಂತ. ಈಗೇನು ಹೇಳ್ತಿದ್ದಾರೆ? ಯಾರು ಭಯ ಪಡ್ತಾನೆ ಅವನು ನಿಜವಾದ ಶ್ರಾವಕ. ಹಿಂದೇನು ಹೇಳಿದ್ರು? ಹೆದರ್ಕೋಬೇಡ ಅಂತ. ಈಗ ಹೇಳ್ತಾರೆ ಯಾರಿಗೆ ಹೆದರಿಕೆ ಇದೆ ಅವನೇ ನಿಜವಾದ ಶಿಷ್ಯ. दोनों का अर्थ क्या हुआ? ಎರಡು ಬೇರೆ ಬೇರೆ ಇದೆಯಲ್ಲ ಅರ್ಥ. ಮೊದ್ಲೇನ್ ಹೇಳಿದ್ರು? ಹೆದರ್ಕೋಬೇಡ. ಈಗೇನ್ ಹೇಳ್ತಾ ಇದ್ದಾರೆ? ಹೆದರಿದ್ರೇನೆ ಅವನು ನಿಜವಾದ ಶಿಷ್ಯ. दोनों ವಿರುದ್ಧ ಹೋಗೇನೆ ಅರ್ಥ. ಯಾವ್ದು ಸರಿ ಅರ್ಥ ಇದೆ? ಹೆದರ್ಕೋಬೇಕು, ಹೆದರ್ಕೋಬಾರ್ದು. ಹೆದರ್ಕೋಬೇಕು, ಹೆದರ್ಕೋಬಾರ್ದು. ಜಿನ್ವಾನಿ ಹೇಳ್ತಾ ಇದೆ ಧರ್ಮ ಪ್ರವೇಶಕ್ಕೆ ಹೆದರಿಕೆ ಇರಬಾರ್ದು, ಆದ್ರೆ ಸಂಸಾರದ ಸುಖದಿಂದ ಹೆದರಿಕೆ ಇರಬೇಕು. ಇದು ವಿಷಯ. ಶ್ರಾವಕನಿಗೆ ದುಃಖದಿಂದ ಭಯ ಯಾಕಾಗ್ತಾ ಇದೆ? ಯಾಕಂದ್ರೆ ಇಲ್ಲಿವರೆಗೆ ಯಾವುದನ್ನ ಸುಖ ಅಂತ ತಿಳಿದು ಭೋಗಿಸ್ತಾ ಇದ್ದ, ಅದೆಲ್ಲ ದುಃಖ ಆಗ್ಬಿಡ್ತು. जिसको मैंने सुख कहा वो सब दुख हो गया. ಅತೀತ ಭೂತ ಕಾಲದಲ್ಲಿ ಯಾವುದಕ್ಕೆ ನಾನು ಸುಖ ಅಂದಿದ್ದೆ ಅದೇ ವರ್ತಮಾನದಲ್ಲಿ ದುಃಖ ಆಗ್ಬಿಡುತ್ತೆ. अतीत में जिस बच्चे को सुख कहा था वही तो वर्तमान में दुख हुआ. अतीत में जिस मकान को सुख कहा था वही आज दुख बना. ಯುವಾವಸ್ಥೆಯಲ್ಲಿ ಯಾವ ದೇಹಕ್ಕೆ ಸುಖ ಅಂದಿದ್ದೆ ಅದೇ ಇವತ್ತು ದುಃಖ ಆಗಿದೆ. ನಿಜವಾಗಿ ನಿಷ್ಪಕ್ಷವಾಗಿ ಸಂಸಾರವನ್ನ ಯಾವನು ನೋಡ್ತಾನೆ ಆ ವ್ಯಕ್ತಿಗೆ ಹೆದರಿಕೆ ಆಗ್ತಿದೆ. ಹೆದರಿಕೆ ಅಂದ್ರೆ ಓಡ್ತಾ ಇಲ್ಲ ಅವನು. ಭಯದ ಅರ್ಥ ಜೀವನದಲ್ಲಿ ಆ ಕಡೆಗೆ ನಾನಿನ್ನು ಹೋಗೋದಿಲ್ಲ. ಭಯದ ಅರ್ಥ ವೈರಾಗ್ಯ, ಸಮಭಾವ, ಆ ಕಡೆಗೆ ಹೋಗುತ್ತಾ ಇಲ್ಲ. ಈಗ ಯಾವುದು ದೊಡ್ಡ 4 ಗತಿ ಇದೆಯಲ್ಲ, ಚಡಲದಲ್ಲಿ ಏನು ಹೇಳ್ತಾರೆ? ಜೈ ತ್ರಿಭುವನ ಮೇ ಜೀವ ಅನಂತ ಸುಖ ಚಾಹೆ ದುಃಖ ತೇ ಭಯವಂತ. 4 ಗತಿಯಲ್ಲಿ ದುಃಖನೇ ದುಃಖ ಇದೆ, ಸುಖ ಎಲ್ಲೂ ಇಲ್ಲ. तो ಭಯ ಇದೆ ಅವನಿಗೆ. तो भय किस बात का भय है? किस बात का भय है? भय इस बात का है कि कहीं इस मनुष्य जन्म में इस सुख में मैं मग्न हो गया तब तो ये मनुष्य वो निकल जाएगा. तो ಭಯ ಇರ್ಬೇಕು ತಾನೆ. ಸುಖ ಒಳ್ಳೇದು, ದುಃಖ ಒಳ್ಳೇದು.
ಮುಂದೆ ಹೇಳ್ತಾರೆ ಸೌಖ್ಯೇಶಿ, ಸುಖದ ಅಭಿಲಾಷೆ ಇದೆ, ದುಃಖದಿಂದ ಹೆದರ್ಕೋತಾನೆ. ಇದು ಪ್ರಾಥಮಿಕ ಹಂತದ ವಿಷಯ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಗುರುವಿನ ಸ್ವರೂಪದಲ್ಲಿ ಇದನ್ನ ಹೇಳಲಿಲ್ಲ. ಗುರುವಿಗೆ ದುಃಖ ಭಯ ಆಗುತ್ತೆ, ಸುಖ ಇಷ್ಟ ಆಗುತ್ತೆ ಅಂತ ಹೇಳಲಿಲ್ಲ. ಕ್ಯೂ? ಸುಖವನ್ನ ಬಯಸೋದು ಏನು ಭಾರಿ ದೊಡ್ಡ ವಿಷಯ ಇಲ್ಲ. ದುಃಖದಿಂದ ಎಲ್ಲಿವರೆಗೆ ಹೆದರಿಕೆ ಇದೆ ಅಲ್ಲಿವರೆಗೆ ಸುಖದ ಅಭಿಲಾಷೆ ಇದೆ. ಟೀಕೆ ಪ್ರಾರಂಭಿಕ ಹಂತದಲ್ಲಿ ಒಳ್ಳೆಯದಿದೆ. ಆದ್ರೆ ಯಾವಾಗ ಸಾಧಕ ಆಗುತ್ತಾನೆ, ಸಾಧಕನಿಗಂತೂ ಒಂದೇ ಒಂದು ವಿಷಯ ಇದೆ. ಅದೇನು? ದುಃಖದಿಂದ ಭಯ. ಭಯ ಅಂದ್ರೆ ಏನು? ಭಯ ಅಂದ್ರೆ ಸಹಾ ನಹೀ ಜಾತ. ಎಲ್ಲರೂ ಕೇಳುವಂತಹ ತುಂಬಾ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ ಜಿನ್ವಾಣಿ ಅರ್ಥ ಆಗುತ್ತೆ, ಜಿನ್ವಾಣಿ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಆದ್ರೆ ಏನೂ ಮಾಡಕ್ಕಾಗ್ತಾ ಇಲ್ಲ ಜಿನ್ವಾಣಿ ಪ್ರಕಾರವಾಗಿ. ಜೀವನದಲ್ಲಿ ಏನೂ ಬದಲಾವಣೆ ಆಗುತ್ತಾ ಇಲ್ಲ. ಯಾಕೆ? ಜಿನ್ವಾಣಿ ಅಂತೂ ಅರ್ಥ ಆಗಿದೆ. ಇದು ಸತತವಾಗಿ ಕೇಳಲ್ಪಡುವ ಪ್ರಶ್ನೆ ಇದೆ. क्यों जीवन नहीं बदलता? तो देखो यहाँ उत्तर ಏನಿದೆ कि तुम्हें जीवन से दुख लगता भी है, जीवन से आपत्ति है भी. ಅಂದ್ರೆ ಏನು? कि ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ ಅದು ನಿಜವಾಗ್ಲೂ ನನಗೆ ದುಃಖ ಅನ್ಸುತ್ತೇನು? ಬೋಲು. ಜಿನ ಧರ್ಮದಲ್ಲಿ ಧರ್ಮ ಕಡೆಗೆ ಯಾವಾಗ ಬರ್ತಾನೆ? ಸಂಸಾರದಲ್ಲಿ ಸ್ವಲ್ಪ ದುಃಖ ಆದಾಗ. ಎಲ್ಲಿವರೆಗೆ ಸಂಸಾರದಲ್ಲಿ ದುಃಖ ಇಲ್ಲ ಅಲ್ಲಿವರೆಗೆ ಧರ್ಮ ಕಡೆಗೆ ಬರೋದಿಲ್ಲ. ಸಂಸಾರದಲ್ಲಿ ಎಲ್ಲ ಆನಂದ ಇದ್ರೆ ಧರ್ಮ ನೆನಪಿಗೆ ಬರೋದಿಲ್ಲ. ಕುಚ್ ಬಿ ಯಾದ್ नहीं आता. संकट ಬಂದಾಗ संकट विमोचन पार्श्वनाथ, और संकट नहीं हो तो फिर कौन से पार्श्वनाथ? क्या? तो ಸಂಕಟ ಇದ್ದಾಗ ನೆನಪು ಬರುತ್ತೆ, ಸಂಕಟ ಇಲ್ಲದೆ ಹೋದ್ರೆ ತಬ್ ಯಾದ್ नहीं आता ना. तो ಸಂಕಟ ಬಂತು, तो ಎಲ್ಲಿವರೆಗೆ ಸಂಕಟ ಇರೋ ಕಾಲಕ್ಕಷ್ಟೇ ನೆನಪಿದೆ, ಆಮೇಲೆ ಇಲ್ಲ. ಆಚಾರ್ಯ ಹೇಳ್ತಾ ಇದ್ದಾರೆ, ಯಾವ ಜೀವಿಗೆ ಸತತವಾಗಿ ಸಂಕಟ ಅನ್ನಿಸ್ತಾ ಇದೆ ಅವನು ಜಿನ್ವಾನಿ ಕೇಳಬಹುದು. ಸತತವಾಗಿ ಸಂಕಟ ಅನ್ನಿಸ್ತಾ ಇದೆ, ಒಂದೊಂದು ವಿಷಯದಲ್ಲಿ ಸಂಕಟ ಅನ್ನಿಸ್ತಾ ಇದೆ, ಅವನು ಜಿನ್ವಾನಿ ಕೇಳ್ಬೋದು. ಇನ್ನು ಸಂಕಟನೇ ಅನ್ನಿಸ್ತಾ ಇಲ್ಲ, ಜಿನ್ವಾಣಿ ಹತ್ರ ಬಂದಿದ್ದಾನೆ. ಯಾಕೆ? ಜಿನ್ವಾಣಿ ಹತ್ರ ಬಂದ್ರೆ ಎಲ್ಲರೂ ತಮ್ಮ ದುಃಖನೇ ಹೇಳಬೇಕು. ಇದು ರೂಢಿ ಆಗ್ಬಿಟ್ಟಿದೆ, ಅಭ್ಯಾಸ. ಜಿನ್ವಾಣಿ ಹತ್ರ ಸುಖದ ವಿಚಾರ ಮಾತಾಡಬಾರದು. ದುಃಖ ಬೋಲು, ಸಾರೇ ದುಃಖ. ಕಿ ಹೇ ಸ್ವಾಮಿ, ಸಂಸಾರದಲ್ಲಿ ನಂಗೆ ಇಷ್ಟು ದುಃಖ ಇದೆ, ಅಷ್ಟು ದುಃಖ ಇದೆ, ದುಃಖ ಹೇಳ್ತಾ ಇದ್ದಾನೆ. ಮತ್ತು ಒಳಗಡೆ ಸುಮಾರು ಸುಖಗಳನ್ನ ಇಟ್ಕೊಂಡು ಕೂತಿದ್ದಾನೆ. वो सुख तो नहीं बोलता, दुख बोलता है. तो ಇನ್ನು ಜಿನ್ವಾನಿ ಆಲಿಸುವ ಯೋಗ್ಯತೆ ಬಂದಿಲ್ಲ. ಯಾವಾಗ ಅರ್ಹತೆ ಬರುತ್ತೆ? ದುಃಖದ ಜೊತೆಗೆ ಸಂಸಾರದಲ್ಲಿ ಏನು ದುಃಖ ಇದೆಯಲ್ಲ, ಆ ದುಃಖದ ಜೊತೆಗೆ ಸುಖ ಎಲ್ಲೆಲ್ಲಿ ಕಂಡುಕೊಂಡು ಕೂತಿದೀಯ ನೀನು. ಎಲ್ಲೆಲ್ಲಿ ಮಜಾ ಬರ್ತಾ ಇದೆ, ಎಲ್ಲೆಲ್ಲಿ ಆನಂದ ಅನಿಸ್ತಾ ಇದೆ, ಅವುದನ್ನೆಲ್ಲ ತಗೊಂಡು ಕೂತ್ಕೊಂಡ್ರೆ ಆ ಆನಂದದ ವಿಷಯಗಳೇ ನಿನ್ನನ್ನ ಬಂಧಿಸ್ತಾ ಇದೆ. ಬಂಧನ ಯಾವುದು ಮಾಡ್ತಾ ಇದೆ? ದುಃಖ ಅಲ್ಲ. ಯಾವ ವಿಷಯಗಳಲ್ಲಿ ಸುಖ ಕಂಡುಕೊಂಡು ಕೂತಿದ್ದೀನಿ, ಬೆಳಿಗ್ಗೆ ದಿನಚರಿಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಯಾವ್ಯಾವ ವಿಷಯಗಳಲ್ಲಿ ನಾನು ಸುಖ ಕಾಣ್ಕೊಂಡು ಕೂತಿದ್ದೀನಿ ಅದೇ ಬಂಧಿಸ್ತಾ ಇದೆ, ಅದೇ ಬದಲಾವಣೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ? ದುಃಖ ಹೈಲೈಟ್ ಮಾಡ್ಬಿಡ್ತೀವಿ, ಮತ್ತು ಸುಖ ಎಲ್ಲೆಲ್ಲಿ ಕಾಣ್ಕೊಂಡು ಕೂತಿದ್ದೀನಿ ಅದನ್ನು ಮುಚ್ಚಾಕ್ಬಿಡ್ತೀವಿ. ಊಟ ತಿಂಡಿ
ಅದು ಇದು ಯಾವ್ದ್ಯಾವ್ದ್ರಲ್ಲಿ ಸುಖ ಕಂಡ್ಕೊಂಡು ಕೂತಿದ್ದಾನೆ ಅದನ್ನ ಮುಚ್ಚಿಬಿಡ್ತಾನೆ. ಅದಕ್ಕೇನು ಹೇಳ್ತಾರೆ, ದುಃಖಾದ್ ಭೃಶಂ ಭೀತಿಮಾನ್ ಸೌಖ್ಯೈಷಿ. ದೊಡ್ಡ ಬೆಟ್ಟದಂತಿರುವ ದುಃಖದಿಂದ ಹೆದರ್ತಾನೆ. ಸುಖ ಬೇಕಾಗಿದೆ, ಪ್ರಾರಂಭಿಕ ಹಂತ ಇದೆ. ಯಾಕಂದ್ರೆ ಚತುರ್ಗತಿಯಲ್ಲಿ ದುಃಖನೇ ದುಃಖ ಇದೆ. ದುಃಖ ಅಂದ್ರೆ ಬಂಧನ. ಯಾವ್ದ್ರಲ್ಲಿ ಸುಖ ಕಂಡ್ಕೊಂಡು ಕೂತಿದ್ದಾನೆ ಅದೇ ಬಂಧನ ಇದೆ. ಬಂಧನ ಅವ್ರ ಕುಚ್ ನೀ ಹೋತಾ. ಮೋಕ್ಷ ಅಂದ್ರೆ ಏನು? ಮೋಕ್ಷದೇನು ಕಲ್ಪನೆ ಮಾಡ್ಕೊಂಡು ಕೂರೋದಿಲ್ಲ. ಮೋಕ್ಷ ಏನು ಅಟ್ರಾಕ್ಟ್ ಮಾಡೋ ವಿಷಯ ಅಲ್ಲ. ಮೋಕ್ಷ ಮಾನೆ ಹೋತಾ ಹೈ ಬಂಧನೋ ಸೆ ಮುಕ್ತಿ. ಯಾರಿಗೆ ಬಂಧನ ಕಷ್ಟ ಅನ್ಸುತ್ತೆ ಅವನಿಗೆ ಮುಕ್ತಿ ಇದೆ, ಎಲ್ಲರಿಗೂ ಮುಕ್ತಿ ಇಲ್ಲ. ಮುಕ್ತಿ ಕಿಸ್ಕೆ ಲಿಯೆ ಬೋಲ್? ನನ್ನನ್ನು ಬಿಡುಗಡೆ ಮಾಡಿ. ಎಲ್ಲಿಂದ? ಜೈಲಲ್ಲಿ ಇದ್ರೆ ಬಿಡುಗಡೆ ಮಾಡೋಣ. ಮನೇಲಿ ಕೂತಿದ್ದಾನೆ, ನನ್ನನ್ನು ಬಿಡುಗಡೆ ಮಾಡಿ. ಎಲ್ಲಿಂದ ಬಿಡುಗಡೆ ಮಾಡೋಣಪ್ಪ? ಬೋಲ್, ಪಹಲೆ जेल तो जाओ, तब तो छुट्टी कराई तुम्हारी. तो हम जेल में है ये मानते ही नहीं है. जब जीव बंधन में हूं ऐसा माने तब तो मुक्ति. तो मैं बार बार कहता हूं, मुक्ति की ज्यादा चर्चा मत करो. चर्चा किसकी करो? ಬಂಧನೋ ಕಿ. ಜಿನ್ವಾಣಿನಲ್ಲಿ ಜಾಸ್ತಿ ಮುಕ್ತಿ ಚರ್ಚೆ ಇಲ್ಲ. 5% ಮುಕ್ತಿ ಚರ್ಚೆ ಇದ್ರೆ 95% ಬಂಧನಗಳ ಚರ್ಚೆ ಇದೆ. ಕ್ಯೂ? ಯಾಕಂದ್ರೆ ಯಾರಿಗೆ ಬಂಧನ ಗೊತ್ತಿಲ್ಲ ಅವನಿಗೆ ಮುಕ್ತಿಯ ಅವಶ್ಯಕತೆ ಏನಿದೆ? ನಮ್ಮ ಇಂಧನ, ಜೀವನ ನಡೆಸುವ ಇಂಧನ ಬಂಧನಗಳ ಯಾವ ಎಚ್ಚರಿಕೆ ಇದೆ ಅದಿರಬೇಕಿದೆ. ಸತತವಾಗಿ ಬಂಧನಗಳ ಎಚ್ಚರಿಕೆ ಇದ್ರೆ ಅವನಿಗೆ ಮುಕ್ತಿಯ ಮಹತ್ವ ಇದೆ. ಬಂಧನಗಳಿಂದ ಬಿಡುಗಡೆನೆ ಮುಕ್ತಿ ಇದೆ. ಮುಕ್ತಿ ಅವ್ರ ಕುछ ಹೋತಾ नहीं है ना. ಏನ್ ಹೇಳ್ತಾ ಇದ್ದಾರೆ? ಸೌಖ್ಯೈಷಿ, ಸೌಖ್ಯವನ್ನ ಅಭಿಲಾಷಿಸುವಂತವನು. ಆಮೇಲೆ ಏನ್ ಹೇಳ್ತಾರೆ? ಶ್ರವಣಾದಿ ಬುದ್ಧಿ ವಿಭವ. ಶ್ರವಣಾದಿ ಬುದ್ಧಿ ವಿಭವ, ಶ್ರವಣ ಇತ್ಯಾದಿ ಬುದ್ಧಿಗಳ ಬಳಿಯಿಂದ ಯಾರು ಯುಕ್ತ ಇದ್ದಾನೆ. श्रवण, मनन है ना, निधिध्यासन और समाधि, ऐसे उपनिषद में 4 बातें आती हैं. ऐसे जिनवाणी में क्या आती है? वांछना, पृच्छना, आमनय, अनुप्रेक्षा, धर्मोपदेश. तो ಏನ್ ಹೇಳ್ತಾ ಇದ್ದಾರೆ? ಶ್ರವಣ ಎಲ್ಲಕ್ಕಿಂತ ಪ್ರಾರಂಭ ಮೂಲಭೂತ ಕ್ವಾಲಿಟಿ ಇದೆ, ಬೇಸಿಕ್ ಕ್ವಾಲಿಟಿ. ಏನ್ ಕ್ವಾಲಿಟಿ ಇದೆ? ಶ್ರವಣ. ಸಮಾಜದಲ್ಲಿ ನಾವು ಶ್ರಾವಕ ಅಂತ ಕರೆಯೋದಿದ್ರೆ, ಶ್ರಾವಕ ಶ್ರಾವಿಕೆಯಲ್ಲಿ ಇರಬೇಕಾದಂತಹ ಮೊಟ್ಟ ಮೊದಲ ಗುಣ ಯಾವುದು? ಶ್ರವಣ. इससे बड़ा कोई गुण नहीं होता. सब गुणों को भूल जाओ. श्रद्धावान, विवेकवान, क्रियावान सब भूल जाओ. अभी क्या याद रखो? श्रवण. श्रवण से बढ़ा और कोई गुण नहीं होता. श्रवण अपने आप में सब कुछ होता है. ಶ್ರವಣ ಅಂದ್ರೆ ಸಂಪೂರ್ಣ. ಶ್ರವಣ ನಮ್ಮನ್ನ ಸಮಾಧಿವರೆಗೆ ಕರ್ಕೊಂಡು ಹೋಗುತ್ತೆ. ಶ್ರವಣ ಮಾನೆ ಸುನ್ನ, ಕೇಳೋದು. अब ಕೇಳೋದ್ರ ಅರ್ಥ ಏನು? ಶ್ರವಣದ ಅರ್ಥ ಏನು? एक तो श्रवण होता है, ಮಗುಗೆ ಅಪ್ಪ ಹೇಳಿದ 1 ಗ್ಲಾಸ್ ನೀರು ತಗೊಂಬ ಅಂತ, ಮಗು ತಗೊಂಬಂತು. ಇದಕ್ಕೇನು ಹೇಳ್ತೀನೋ? ಕೇಳೋದು, ಮಾತು ಕೇಳ್ದ. लेकिन ये काम तो रोबोट भी कर सकता है. रोबोट को एक कमांड दिया कि ब्रिंग अ कप ऑफ वाटर,
तो रोबोट ತಂದಿಡ್ತು ಮುಂದೆ, तो ವ್ಯತ್ಯಾಸ ಏನಾಯ್ತು? ಫರಕ್ तो कुछ नहीं हुआ. ನಾವು ಇದಕ್ಕೆ ಕೇಳೋದು ಅಂತ ಹೇಳ್ತಾ ಇದ್ದೀವಿ, ಇದಕ್ಕೆ ಶ್ರವಣ ಅನ್ನೋದಿಲ್ಲ. ये श्रवण नहीं है. ऐसा श्रवण तो हम अनादि से करते हैं, इसको श्रवण नहीं बोलते. ये श्रवण थोड़ी है, ये तो ऑटोमेटिक कमांड हुआ, कमांड दिया और सुन लिया. ಸತತವಾಗಿ ವರ್ಷಾನುಗಟ್ಟಲೆ ನಮಗೇನು ಅಭ್ಯಾಸ ಆಗಿದೆ ಅದನ್ನೇ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಅನುಭವ ಆಗಿರುತ್ತಲ್ಲ, ಒಬ್ರೇನೋ ಮಾತಾಡ್ತಾ ಇರ್ತಾರೆ, ಮತ್ತೆ ನಮಗೇನೋ ಅರ್ಥ ಆಗ್ತಾ ಇರುತ್ತೆ, ಆಮೇಲೆ ಗೊತ್ತಾಗುತ್ತೆ ಇವರೇನೋ ಬೇರೆನೇ ಹೇಳ್ತಾ ಇದ್ರು ಅಂತ. तो ಶ್ರವಣ ಅಂದ್ರೆ ಕಿವಿಗೆ ಯಾವುದೋ ಶಬ್ದಗಳು ಬೀಳ್ತಾ ಇದೆ, ಆ ಶಬ್ದಗಳನ್ನ ಗ್ರಹಿಸೋದು, ಅದಕ್ಕೆ श्रवण ಅನ್ನೋದಿಲ್ಲ. शब्दों का ग्रहण वो श्रवण नहीं. तो श्रवण माने होता है जुड़ना. श्रवण ಅಂದ್ರೆ ಏಕಾಕಾರ ಆಗೋದು, ಒಂದಾಗೋದು. ಯಾವ ಜೀವ ನಿಜವಾಗ್ಲೂ ಶ್ರವಣ ಮಾಡ್ತಾ ಇದ್ದಾನೆ, ಶ್ರವಣ ಮಾಡ್ತಾ ಮಾಡ್ತಾ ಅವನು ಮೌನ ಆಗ್ಬಿಡ್ತಾನೆ. ಶ್ರವಣ ಮೌನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಶ್ರವಣ, ನಿಜವಾದ ಗುರುವ ಉಪದೇಶದ ಶ್ರವಣ ನಮ್ಮನ್ನ ಮೌನ ಮಾಡಿಬಿಡುತ್ತೆ, ಮತ್ತೆ ಮಾತಾಡಿಸೋದಿಲ್ಲ. ಬುದ್ಧನ ಹತ್ರ ಒಬ್ಬ ಶಿಷ್ಯ ಬಂದ, ಕಿ ಭಗವಾನ್ ನನ್ನ ಹತ್ರ ತುಂಬಾ ಪ್ರಶ್ನೆಗಳಿದೆ, ನಂಗೇನು ಅರ್ಥ ಆಗ್ತಾ ಇಲ್ಲ, ತಲೆ ಎಲ್ಲ ಚಿಟ್ಟ ಹಿಡಿದೋಗಿದೆ, ಗೊಂದಲ ಇದೆ, ಮುಖದ ಮೇಲೆ ತುಂಬಾ ಚಿಂತೆ ಕಾಣಿಸ್ತಾ ಇತ್ತು. ಬುದ್ಧ ಹೇಳ್ತಾರೆ, ಓಕೆ, ನೀನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ, ಬಾ ಇಲ್ಲಿ 1 ಗಂಟೆ ಕೂತ್ಕೋ ಇಲ್ಲಿ ಸಮಾಧಾನವಾಗಿ. क्या 1 घंटा बैठ जाओ यहाँ पे. तो 1 hour ಆಯ್ತು. ಬುದ್ಧ ಕಣ್ಬಿಟ್ರು. ಕಣ್ಣು ಬಿಟ್ಟ ಮೇಲೆ ಇವಾಗ ಹೇಳು, ಏನ್ ಪ್ರಶ್ನೆ ಕೇಳ್ತಾ ಇದ್ದಲ್ಲ? ಪ್ರಶ್ನೆ ಪೂछ रहा था ना, क्या प्रश्न? बोले ಯಾವ ಪ್ರಶ್ನೆನೂ ಇಲ್ಲ, ಯಾವ ಪ್ರಶ್ನೆನೂ ಎದ್ದೇಳ್ತಾ ಇಲ್ಲ, ಎಲ್ಲ ಪ್ರಶ್ನೆ ಹೊರಟೋಯ್ತು, ಎಲ್ಲಕ್ಕೂ ಉತ್ತರ ಸಿಕ್ಕೋಯ್ತು. ಉತ್ತರ ಕೊಟ್ಟವ್ರು ಯಾರು? ಪ್ರಶ್ನೆ ಕೇಳಿದವ್ರು ಯಾರು? ಉತ್ತರ ಕೊಟ್ಟವ್ರು ಯಾರು? इसको बोलते श्रवण. प्रश्न भी पूछा, उत्तर भी मिल गए. श्रवण. ನಾವು ಶಬ್ದ ಮಾತ್ರಗಳನ್ನು ಗ್ರಹಿಸಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಶಬ್ದಗಳ ಸಂಗ್ರಹ ಮಾಡ್ತಾ ಇದೀವಿ ನಾವು. ಶಬ್ದಗಳ ಸಂಗ್ರಹದಿಂದ ಠೀಕೆ ಆಟ ನಡೀತಾ ಇದೆ ಪ್ರಪಂಚದಲ್ಲಿ, ಶಬ್ದಗಳ ಆಟ. तो तुम भी खेल सकते हैं. ಶಬ್ದಗಳ ಆಟವನ್ನ ನಾವೆಲ್ಲರೂ ಆಟ ಆಡಬಹುದು. ಆ ಗ್ರಂಥದಲ್ಲಿ ಹೀಗೆ ಬರೆದಿದೆ, ಈ ಗ್ರಂಥದಲ್ಲಿ ಹಾಗೆ ಬರೆದಿದೆ, ಖೇಲೋ ಖೂಬ್. ಆದ್ರೆ ಲಾಭ ಏನೂ ಆಗೋದಿಲ್ಲ. ಲಾಭ ಯಾವಾಗುತ್ತೆ? ಶ್ರವಣ ಮಾಡಿದ್ರೆ. तो ಶ್ರವಣ ಹೆಂಗ್ ಮಾಡ್ತಾನೆ? ಯಾವಾಗ ಆ ಶಬ್ದಗಳ ಅನುಕೂಲ ಇವನ ಜ್ಞಾನ ಆಗುತ್ತೆ. ಶಬ್ದ ಮಾತ್ರವನ್ನ ಕೇಳ್ತಾ ಇಲ್ಲ, ಶಬ್ದಗಳ ಮೂಲಕ, ಶಬ್ದ ಬ್ರಹ್ಮ ಅಂತ ಕರೆದ್ರಲ್ಲ, ಶಬ್ದಗಳ ಮೂಲಕ ಯಾವ ವಿಷಯ ಇದೆ ಅದನ್ನ ಕೇಳ್ತಾ ಇದ್ದಾನೆ. ಯಾವ ಶಿಷ್ಯನಿಗೆ ಅತ್ಯಂತ ಸರಳವಾಗಿ ಹೇಳಿರೋ ವಾಕ್ಯದಲ್ಲೂ ಗಂಭೀರವಾದ ಅರ್ಥ ಗೊತ್ತಾಗ್ಬಿಡುತ್ತೆ. ಗುರುಗಳೇ ಹೇಳಿದ ಒಂದೊಂದು ವಾಕ್ಯದಲ್ಲೂ ಅವನಿಗೆ ಗೂಢ ಅರ್ಥ ಆಗುತ್ತಾ ಇದೆ. ಮತ್ತೆ ಇನ್ನೊಬ್ಬ ಶಿಷ್ಯ ಇದ್ದಾನೆ, ಅವನಿಗೆ ಹೇಗೆ ಹೇಳಿದ್ರು ಅರ್ಥ ಆಗುತ್ತಾ ಇಲ್ಲ, ಶಬ್ದಗಳನ್ನು ತಗೊಂಡು ಕೂತಿದ್ದಾನೆ. ಶಬ್ದಗಳಲ್ಲಿ ಶಕ್ತಿ ಇಲ್ಲ, ಶಬ್ದಗಳು ಮಾತ್ರ ನಿಮಿತ್ತ ಇದೆ. ಯಾರಿಗೆ
ಆ ಶಬ್ದಾತೀತ ಸ್ಥಿತಿಗೆ ಹೋಗೋದಿದೆ, ಅವರಿಗೆ ಶಬ್ದಗಳು ಸ್ವಲ್ಪ ಸಹಾಯ ಮಾಡುತ್ತೆ. ಶ್ರವಣ ಅಂದ್ರೆ ಏನು? ಶ್ರವಣ ಅಂದ್ರೆ ತದನುರೂಪ ಆಗೋದು. ಶ್ರವಣ ಅಂದ್ರೆ ಆ ರೀತಿ ಆಗೋದು. ಕೇಳುತ್ತಾ ಕೇಳುತ್ತಾ ಮನಸ್ಸಿನ ಎಲ್ಲ ಗೊಂದಲಗಳಿಂದ ಮುಕ್ತ ಆಗೋದು. ಕೇಳ್ತಾ ಕೇಳ್ತಾ ಸಂಪೂರ್ಣ ಅಂತರಂಗ ಬಹಿರಂಗ ಮೌನ ಆಗೋದು. ಅದು ಶ್ರವಣ ಇದೆ. ಅದಕ್ಕೆ ಶ್ರವಣಕ್ಕೆ ದೇಶನಾಲಬ್ಧಿಯ ಅನಿವಾರ್ಯತೆ ಕೊಟ್ಟರು. ವಾಂಚನ ಇದೆಯಲ್ಲ, ವಾಂಚನಗೆ ಅನೇಕ ಕಡೆ ಜಿನವಾಣಿಯಲ್ಲಿ ವಾಂಚನ ಅಂದ್ರೆ ಓದೋದು ಮಾತ್ರ ಅಲ್ಲ, ವಾಂಚನ ಮನೆ ಹೋತಾಯೆ ಯಾವ ಉಪದೇಶವನ್ನ ಕೇಳಿದ್ವು ಅದನ್ನ ಅರ್ಥೈಸಿಕೊಳ್ಳೋದು ವಾಂಚನ. ऐसे बोलते हैं ना, वांचना माने शोधना, ಪರಿಶೋಧನ ಕರ್ನ. ವಾಂಚನ ಅಂದ್ರೆ ನಮಗೇನು ಅನ್ಸುತ್ತೆ? ಓದೋದು. ಓದೋದಂದ್ರೆ ಏನು? ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ತೀವಲ್ಲ. ಓದೋದಂದ್ರೆ ಏನು? ಓದೋದಂದ್ರೆ ಎರಡು ವಾಕ್ಯಗಳ ಮಧ್ಯದಲ್ಲಿ ಏನೂ ಬರ್ದಿಲ್ಲ, ಅದನ್ನ ಓದ್ತಾ ಇದ್ದಾನೆ. ಏನೂ ಬರ್ದಿಲ್ಲ, ಅದನ್ನ ಹೆಂಗ ಓದ್ತಾನೆ? उसी को श्रवण बोलते हैं. श्रवण जो नहीं कहा उसी को भी समझ लिया. और एक दूसरा शिष्य होता है जो नहीं कहा उससे अतिरिक्त समझ लिया. एक्स्ट्रा एक्स्ट्रा नहीं समझना. ಇಲ್ಲಿ ಕ್ರಮ ಕೊಟ್ಟಿದ್ದಾರೆ. ಕ್ರಮ ಇದೆ. ಏನ್ ಕ್ರಮ ಇದೆ? ಶುಶ್ರೂಷ ಬರ್ತಾ ಇದೆಯಲ್ಲ, ಇಲ್ಲಿ ಬರುತ್ತೆ. 3 ಕ್ರಮ ಇದೆ. ಶುಶ್ರೂಷ. ಶುಶ್ರೂಷ ಮನೆ ಹೋತಾಯ ಸೇವಾ. ಸೇವಾ ಅಂದ್ರೆ ಮೊದಲು ಜಿನ್ವಾನಿಯನ್ನ ಕೇಳುವಂತಹ ಆಕಾಂಕ್ಷೆ ಯಾರಿಗೆ ಹುಟ್ಟಿದೆ ಅದು ಮೊದಲನೇ ಹಂತ, ಶುಶ್ರೂಷ. ಆಮೇಲೆ ಶ್ರವಣ, ಆಮೇಲೆ ಕೇಳುತ್ತಾನೆ. ಜಿನ್ವಾನಿ ಕೇಳೋ ಅಭಿಲಾಷೆನೇ ಹುಟ್ಟಿಲ್ಲ ಅಂದ್ರೆ ಕೇಳಿ ಪ್ರಯೋಜನ ಇಲ್ಲ. ನಾವು ನೋಡ್ತೀವಿ ಯಾರ್ಯಾರಿಗೆ ಜಿನ್ವಾನಿಯನ್ನ ಹೇಳೋದು. ಜಿನ್ವಾನಿ ವಿಷಯ ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿದೆ, ಆದ್ರೆ ಕೇಳ್ತಾ ಇರೋ ವ್ಯಕ್ತಿಗೆ ಆಸಕ್ತಿ ಇಲ್ಲ. ಕ್ಯಾ ಪ್ರಯೋಜನ ಇಲ್ಲ. ಶುಶ್ರೂಷಾ ಶ್ರವಣ. ಶ್ರವಣ ಆದ್ಮೇಲೆ ಮನನ, ಚಿಂತನ, ಊಹಾಪೋಹ ಇದೆಲ್ಲ ನಡೆಯುತ್ತೆ. ಇದಾದ್ಮೇಲೆ ಗ್ರಹಣೆ. ಗ್ರಹಣ ಬೋಲ್ತೆ, ಗ್ರಹಣನೇನ ಗ್ರಹಣ. ಗ್ರಹಣ ಆದ್ಮೇಲೆ ಧಾರಣೆ ಮಾಡ್ತಾನೆ. ಇದು ಕ್ರಮ ಇದೆ. ಮೊದಲು ಶುಶ್ರೂಷ, ಜಿನ್ವಾಣಿ ಬಗ್ಗೆ ಯಾರಿಗೆ ವಿನಯ ಆಸಕ್ತಿ ಹುಟ್ಟಿದೆ ಅವನು ಶ್ರವಣ ಮಾಡೋದಿದೆ. ಶ್ರವಣ ಮಾಡಿದ್ಮೇಲೆ ಚಿಂತನ, ಮನನ, ಊಹಾಪೋಹ, ಯುಕ್ತಿ, ಆಗಮಾಭ್ಯಾಸ ಇದೆಲ್ಲ ನಡೆಯುತ್ತೆ. ಆಮೇಲೆ ಗ್ರಹಣೆ, ಆಮೇಲೆ ಧಾರಣೆ. ಈ ರೀತಿ ಯಾವ ವ್ಯಕ್ತಿ ಶ್ರವಣ ಮಾಡ್ತಾನೆ ಅಲ್ಲಂತೂ ಬದಲಾಗದೆ ಇರಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಶ್ರವಣದಲ್ಲಿ ಕೊರತೆ ಇದೆ. ನಾವು ಪೂರ್ತಿಯಾಗಿ ಶ್ರವಣ ಮಾಡೋದಿಲ್ಲ. ನಾವು ಹೆಂಗ್ ಶ್ರವಣ ಮಾಡ್ತೀವಿ? ಅರ್ಧ ಅರ್ಧ ಹೇಗೆ? ಮೊದಲು ವ್ಯಕ್ತಿಯನ್ನ ನೋಡ್ತೀವಿ, ಯಾರು ಹೇಳ್ತಾ ಇದ್ದಾರೆ. अब जब व्यक्ति को देख लिया, अब उपदेश सुन ही नहीं पाएंगे. बोलो, ಯಾರು ಉಪದೇಶ ಹೇಳ್ತಿದ್ದಾರೆ? ಗುಣಭದ್ರಾಚಾರ್ಯ ಹೆಂಗಿದ್ರು? ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ಕೊಂಡ. अब जिन्होंने सुन रहा है, अब ये जो भी कुछ सुनेगा ना सब गलत सुनेगा, सब गलत. क्यों? क्योंकि छवि बना लिया ना, ಒಂದು ಇಮೇಜ್ ಕ್ರಿಯೇಟ್ ಮಾಡ್ಬಿಟ್ವಲ್ಲ, ಆ ಇಮೇಜ್ ಪ್ರಕಾರವೇ ನಾವು ಕೇಳ್ತಾ ಇದ್ದೀವಿ. ಈಗ ಜಿನ್ವಾನಿ ಹೇಳುತ್ತೆ ನೈ. ಯಾವಾಗ ನಾವು ವ್ಯಕ್ತಿಯನ್ನ ನೋಡ್ತೇವೆ ಆಗ ಉಪದೇಶ ಎಲ್ಲಿದೆ? ಉಪದೇಶ ಅಂತೂ ಉಪದೇಶ ಇದೆ, ಅಲ್ಲಿ ವ್ಯಕ್ತಿಯ ಪ್ರಾಮುಖ್ಯತೆ ಇಲ್ಲ. ಜೀವನದಲ್ಲಿ ಹಿಂಗಾಗುತ್ತಲ್ಲ, ಮಗು ಅಮ್ಮನ ಜೊತೆ ಮಾತಾಡ್ತಾ ಇದ್ದಾನೆ, ಅಮ್ಮ ಮಗನ ಜೊತೆಗೆ ಮಾತಾಡ್ತಾ ಇದ್ದಾಳೆ.
ಒಬ್ಬರು ಇಬ್ರು ಯಾರಿಗೇನು ಹೇಳ್ತಾ ಇದ್ರೆ ಇಬ್ರಿಗೂ ಅರ್ಥ ಆಗ್ತಾ ಇಲ್ಲ. ಕ್ಯೂ? ಯಾಕಂದ್ರೆ ಮಗ ಕೂತಿದ್ದಾನೆ, ಅಮ್ಮ ಕೂತಿದ್ದಾಳೆ. ಏನೇ ಹೇಳಿದ್ರು ಅಮ್ಮಗೆ ಹೇಳೋದಿದೆ, ಮತ್ತು ಅವನು ಏನೇ ಕೇಳಿದ್ರು ಮಗಾಗೆ ಕೇಳೋನಿದ್ದಾನೆ. ಈಗ ಅವನು ಏನ್ ಹೇಳ್ತಾನಂತ ಅಮ್ಮನಿಗೆ ಅರ್ಥ ಆಗೋದಿಲ್ಲ, ಅಮ್ಮ ಏನ್ ಹೇಳ್ತಾಳಂತ ಮಗನಿಗೆ ಅರ್ಥ ಆಗೋದಿಲ್ಲ. ಮಧ್ಯದಲ್ಲಿ ಗೋಡೆ ಇದೆಯಲ್ಲ, ಗೋಡೆ ಯಾವುದು? ಸಂಬಂಧದ ಗೋಡೆ. ಆ ಗೋಡೆ ಇಲ್ಲದೆ ಹೋದ್ರೆ ಏನ್ ಹೇಳ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ, ನಮ್ಮ ಜೀವನದಲ್ಲಿ ಆಗುತ್ತೆ. 30 ವರ್ಷ 40 ವರ್ಷದಿಂದ ಒಬ್ಬೊಬ್ಬರ ಮಾತನ್ನ ನಾವು ಕೇಳ್ತಾನೆ ಬರ್ತಾ ಇರ್ತೀವಿ. 40 ವರ್ಷದಿಂದ ಕೇಳ್ತಾ ಇದ್ರು ಕೇಳೇ ಇರೋದಿಲ್ಲ. 40 साल से सुन रहे और सुना ही नहीं क्या कह रहे. दूसरा कोई आके बताता है कि ये नहीं ये बोल रहे. 40 ವರ್ಷದಿಂದ ಕೇಳ್ತಾನೆ ಇದ್ದೀವಿ, ಆದ್ರೂ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ. ऐसे कैसे हुआ चमत्कार? क्योंकि हमने व्यक्ति को नहीं, उस ವ್ಯಕ್ತಿ ಕೆ ಛವಿ ಕೋ ಸುನ್ ಲಿಯಾ ನಾ. ಆ ವ್ಯಕ್ತಿಯ ಯಾವ ಒಂದು ಚಿತ್ರ ಇದೆ ನಮ್ಮ ಮನಸ್ಸಲ್ಲಿ, ಅದನ್ನೇ ಕೇಳ್ತಾ ಇದೀವಿ ನಾವು. ತೋ ಗುರುವಿನ ಯಾವ ಸ್ವರೂಪ ಹಿಂದೆ ಹೇಳಿದ್ರಲ್ಲ, ಆ ಚಿತ್ರವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಉಪದೇಶ ಕೇಳೋದಿದೆ. ಪ್ರಶಮವಾನ್, ಪ್ರತಿಭಾವಾನ್, ಪ್ರಾಜ್ಞ, ಸಮಸ್ತ ಶಾಸ್ತ್ರ ಹೃದಯ, ಈ ಗುಣಗಳನ್ನ ಮನಸ್ಸಲ್ಲಿ ಇಟ್ಟು ಉಪದೇಶ ಕೇಳಿದ್ರೆ ಉಪದೇಶ ಅರ್ಥ ಆಗುತ್ತೆ. ಸೊ ಏನ್ ಹೇಳ್ತಿದ್ದಾರೆ? ಶ್ರವಣಾದಿ ಬುದ್ಧಿ ವಿಭವ ಶುತ್ವಾ ವಿಚಾರ್ಯ ಸ್ಫುಟಂ. ಮತ್ತು ಕೇಳಿದ್ಮೇಲೆ ಸ್ಫುಟಂ, ಅತ್ಯಂತ ಸ್ಪಷ್ಟವಾಗಿ ವಿಚಾರ ಮಾಡ್ತಾನೆ. ನಾವು ವಿಚಾರ ಮಾಡ್ತೀವೇನು? ಆಚಾರ್ಯರು ಹೇಳಿದ್ರು ಹೆದರ್ಕೋಬೇಡ ಅಂತ, ನಾವು ವಿಚಾರ ಮಾಡಿದ್ವೇನು? ಶಿಷ್ಯ ಯಾರು? ಅವನು ವಿಚಾರ ಮಾಡ್ತಾನೆ. यदि विचार करे तो पाए, कर विचार तो पाए, विचार नहीं करेगा तो नहीं पाएगा, है ना. तो विचार्य स्फुटम धर्मम शर्मकरम दया गुणमयम. धर्म ಹೆಂಗಿದೆ? शर्मकरम. कोई नहीं जानता हो तो वो क्या अर्थ करेगा इसका? धर्मम शर्मकरम, धर्म से शर्म आती है, ऐसे तो अर्थ करेगा. शर्म का मतलब नहीं पता तो धर्मम शर्मकरम, ಧರ್ಮ ಸುಖವನ್ನು ಕೊಡುತ್ತೆ. ಮತ್ತೆ ಹೆಂಗಿದೆ? ದಯಾಗುಣಮಯಂ. ಆ ಶ್ರಾವಕ ಶಿಷ್ಯ ದಯಾಗುಣಮಯಂ, ದಯೆ ಇರಬೇಕು ಅವನ ಮನಸ್ಸಲ್ಲಿ. ದಯೆ ಕರುಣೆ ಇಲ್ಲ ಅಂದ್ರೆ ಅವನೆಂತ ಶಿಷ್ಯ? ನಾನು ಯಾವಾಗ ಭಕ್ಷ್ಯಗಳ ವಿಚಾರ ಸ್ವಲ್ಪ ಹೇಳಿಕ್ ಪ್ರಾರಂಭ ಮಾಡ್ತೀನಿ, ಎಲ್ಲರ ಮೊದಲನೇ ಪ್ರಶ್ನೆ ಏನಿರುತ್ತೆ? ಯಾವ ಗುಣಸ್ಥಾನದಲ್ಲಿ ಈ ವೃತ್ತ ತಗೋಬೇಕು? ಯಾರು ವೃತ್ತ ತಗೋಬೇಕು? ಇದನ್ನ ನಾವಂತೂ ಮಾಡೋ ಅಗತ್ಯ ಇಲ್ಲ ತಾನೆ. बल्कि प्रश्न क्या होना चाहिए था? प्रश्न होना चाहिए था इसमें हिंसा कितनी होती है. ಪ್ರಶ್ನೆ ಏನಿರ್ಬೇಕಿತ್ತು ನಮ್ಮದು? ಹಿಂಸೆ ಯಾವುದರಲ್ಲಿ ಜಾಸ್ತಿ ಆಗುತ್ತೆ? ನಮ್ಮ ಪ್ರಶ್ನೆ ಏನಿರುತ್ತೆ? ಯಾವ ಗುಣಸ್ಥಾನದಲ್ಲಿ ತಗೋಬೇಕು, ಎಷ್ಟು ವಯಸ್ಸಾದ್ಮೇಲೆ ತಗೋಬೇಕು, ಯಾವ ವಿಟಮಿನ್ ಪ್ರೋಟೀನ್ ಕೊರತೆ ಆಗೋದಿಲ್ವೇನು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ದಯೆ, ಕರುಣೆ, ಅಹಿಂಸೆ ಪಾಲನೆ ಮಾಡಕ್ಕಾಗುತ್ತೆ. ಎರಡೇ ದಾರಿಗಳಿದೆ. ಒಬ್ಬನಿಗೆ ಜೀವಿಗಳಲ್ಲಿ ಕರುಣೆ ಇದೆ, ಅವನ ಸ್ವಂತ ಶರೀರದ ಅಷ್ಟೊಂದು ವಿಚಾರ ಮಾಡೋದಿಲ್ಲ. ಇನ್ನೊಬ್ಬನಿಗೆ ಕರುಣೆ ಇಲ್ಲ, ಹೇಳ್ತಾ ಇದ್ದಾನೆ ನಾನು ಶ್ರಾವಕಾಚಾರ ಪಾಲನೆ ಮಾಡ್ತಾ ಇದ್ದೀನಿ, ವ್ರತ ಪಾಲನೆ ಮಾಡ್ತಿದ್ದೀನಿ ಅಂತ, ಲೇಕಿನ್ ಅಂತರಂಗ ಮೇ ಕರುಣಾ ಹಿ नहीं. बहुत विचित्र बात है.
ವಿಚಿತ್ರ ಹೆಂಗೆ? ವೃತ ತಗೊಂಡಿದ್ದಾನೆ, ವೃತ ಪಾಲನೆ ಮಾಡ್ತಾ ಇದ್ದಾನೆ, ಆದ್ರೆ ಕರುಣೆ ಇಲ್ಲ ಅಂತರಂಗದಲ್ಲಿ. ಕೆಸ ಕೆಸ देखते ही नहीं. जब हिंसा अहिंसा का मूल स्रोत करुणा है और करुणा ही नहीं है तो कौन सी हिंसा कौन सी अहिंसा? ಎರಡೂ ಇಲ್ಲ, ಗಮನನೇ ಇಲ್ಲ. ಒಂದು ವೃತ್ತ ತಗೊಂಡು ಮನೆಯಲ್ಲಿ ಇರೋರ್ನೆಲ್ಲ ಕ್ಲಾಸ್ ತಗೋತಾ ಇದ್ದಾನೆ. ಕಹಾ ಅಹಿಂಸಾ ಕಾ ಪಾಲನ ಹುವಾ? ತೋ ಇಲ್ಲಿ ಹೇಳ್ತಾರೆ ದಯಾಗುಣಮಯಂ, ಯಾರಿಗೆ ದಯೆ ಕರುಣೆ ಇದೆ ಆ ವ್ಯಕ್ತಿ ವಾಸ್ತವಿಕವಾಗಿ ಶಿಷ್ಯ ಇದ್ದಾನೆ. ಎಲ್ಲ ಜೀವಿಗಳ ಮೇಲೆ ಕರುಣೆ ಇದೆ, ಅವನು ಶಿಷ್ಯ ಇದ್ದಾನೆ. ಯಾರ ಮನಸ್ಸಲ್ಲಿ ಉಚ್ಚ ಜಾತಿ ನೀಚ ಜಾತಿ ವಿಷಯ ಇಲ್ಲ, ಅವನು ಕರುಣಾವಂತ ಇದ್ದಾನೆ. ಸಮಸ್ತ ಜೀವಿಗಳನ್ನ ಸಮಾನವಾಗಿ ನೋಡ್ತಾನೆ, ಅವನಿಗೆ ಕರುಣೆ ಇದೆ. ಮತ್ತು ಭೇದ ಭಾವ ಮಾಡ್ತಾ ಇದ್ದಾನೆ, ಉಚ್ಚ ನೀಚ ಮಾಡ್ತಾ ಇದ್ದಾನೆ, ಶ್ರೀಮಂತ ಬಡವ ಮಾಡ್ತಾ ಇದ್ದಾನೆ. ದಯಾಕಾಯ ಬೋಲೋ. ಧರ್ಮದ ಅನುಷ್ಠಾನ ನಡೀತಾ ಇದೆ, ಮತ್ತಲ್ಲಿ ಶ್ರೀಮಂತಿಕೆ ಬಡವ ನಡೀತಾ ಇದೆ. ದಯಾ ಎಲ್ಲಿದೆ? ದಯೆ ಎಲ್ಲಿದೆ? ಕರುಣೆ ಎಲ್ಲಿದೆ? तो धर्म हुआ बोलो, धर्म कहां हुआ बोलो? शिष्य तो होना चाहिए दया करुणावंत. ಒಂದು ಜೀವಿ ಧರ್ಮ ಮಾಡ್ತಾ ಇಲ್ಲ ಅಂದ್ರೆ ದಯೆ ಕರುಣೆ ಬರಬೇಕಿದೆ. ಆ ಜೀವ ಧರ್ಮ ಮಾಡ್ತಾ ಇಲ್ಲ, ಧರ್ಮಕ್ಕೆ ಬರಬೇಕು ಅಂತ ಇವನಿಗೆ ಕೋಪ ಬರುತ್ತೆ. ಕರುಣೆ ಎಲ್ಲಿದೆ? ಇದು ಅನುಷ್ಠಾನ ನಡೀತಾ ಇದೆ, ಜೋರಾಗಿ ಹರಾಜ್ ಕೂಗ್ತಾ ಇದ್ದಾರೆ. ಕರುಣೆ ಇದೆ, ದಯೆ ಇದೆ. ದಯಾ ಹೇ ಇಸ್ಮೆ. ಎಲ್ಲಿದೆ ದಯೆ? ಎಲ್ಲಿದೆ ಕರುಣೆ? ಕುಚ್ ನಹೀ. तो सब ನಿರರ್ಥಕ ಆಗೋದಿದೆ. ಅರ್ಥ ಎಲ್ಲಿದೆ ಅಲ್ಲಿ? ಶಿಷ್ಯನ ಅಂತರಂಗದಲ್ಲಿ ದಯೆ ಕರುಣೆ ಇರೋದು ಮಹತ್ವಪೂರ್ಣ ಇದೆ. ನಾನು ಯಾವಾಗ ಡೈರಿ ಬಗ್ಗೆ ಹೇಳಿದ್ದೆ, ಮೊದಲು ಎಲ್ಲರೂ ಏನ್ ಕೇಳಿದ್ರು, ಎಲ್ಲಿ ಜಿನ್ವಾನಿಲ್ ಎಲ್ಲಿ ಬರ್ದಿದೆ? ಭೈ ಕಣ್ಣು ಮುಂದೆ ಹಿಂಸೆ ಕಾಣಿಸ್ತಾ ಇದೆ ತಾನೆ, ಜಿನ್ವಾಣಿ ನಿಮ್ಗೇನು ಹೇಳಿದೆ ಹಿಂಸೆ ಮಾಡಬೇಡ ಅಂತ. ಪೆಲೆ ಹಿಂಸಾಕೋ ತೋ ದೇಖೋ. ಒಬ್ಬ ಇನ್ನೊಬ್ಬರಿಗೆ ಹೊಡಿತಾ ಇದ್ದಾನೆ, ತು ಜಿನ್ವಾನಿಲಿ ಎಲ್ಲಿ ಬರ್ದಿದೆ ಹೊಡಿಬೇಡ ಅಂತ ಹುಡುಕಕ್ ಹೋಗುತ್ತೀಯೇನು ನೀನು? ढूंढने जाओगे, ಹಿಂಸೆ ಆಗುತ್ತಾ ಇದೆ. तो ದಯಾಗುಣಮಯಂ ಧರ್ಮಂ, ದಯಾಗುಣಮಯಂ. ಧರ್ಮದ ಮೂಲದಲ್ಲಿ ದಯೆ ಇದೆ, ಕರುಣೆ ಇದೆ. ಆಮೇಲೆ ಯುಕ್ತಿ ಆಗಮಾಭ್ಯಾಂಚ, ಯುಕ್ತಿ ಮತ್ತು ಆಗಮಗಳಿಂದ. ಮೊದಲೇನ್ ಮಾಡ್ತಾನೆ? ಶಾಸ್ತ್ರವನ್ನ ಓದ್ತಾನೆ. ಪಂಚಮ ಕಾಲ ಇದೆ. ಶಾಸ್ತ್ರದ ಉಪದೇಶ ಹೇಳುವಂತಹ ಸದ್ಗುರು ಸಿಗೋದಂತೂ ತುಂಬಾ ಕಷ್ಟ ಇದೆ, ಆದ್ರೆ ಸತ್ ಶಾಸ್ತ್ರ ಇದೆ. ಸತ್ ಶಾಸ್ತ್ರದ ಅಧ್ಯಯನ ಅಭ್ಯಾಸ ಮಾಡ್ತಾನೆ. ಮೊದಲು ನಾವು ಅಧ್ಯಯನ ಅಭ್ಯಾಸನೇ ಮಾಡೋದಿಲ್ಲ. ಯಾವುದೋ ಒಂದು ಪೇಜ್ ತೆಗೆದ್ವಿ, ಓದಿದ್ವಿ, ಹೊರಟುಬಿಟ್ವಿ. ಅಥವಾ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ದೀವಿ, ಯಾವುದೋ ಒಂದು ವಿಡಿಯೋ ಕೇಳಿದ್ವಿ, ಏನೋ ಅರ್ಥ ಮಾಡ್ಕೊಂಡ್ವಿ, ಹೊರಟು ಬಿಟ್ವಿ, ಅದನ್ನ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀವಿ. ऐसा नहीं, सतत निरंतरता कंटिन्यूटी चाहिए. तो ಆನ್ಲೈನ್ ಅಲ್ಲಿ ಯಾರ್ಯಾರು ಕೇಳ್ತಾ ಇದ್ದಾರಲ್ಲ ಅವರಿಗೆ ವಿಶೇಷವಾಗಿ ಮಧ್ಯ ಮಧ್ಯದಲ್ಲಿ ಎಲ್ಲಿಂದ ಏನೋ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಿರಂತರವಾಗಿ ವಿಷಯ ನಡೀತಾ ಇರುತ್ತೆ. ಸತತವಾಗಿ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಒಂದು ಸಲಿ ಎರಡು ಸಲಿ ಕೇಳಿದ್ರೆ ಜಿನ್ವಾಣಿ ಅರ್ಥ ಆಗೋದಿಲ್ಲ.
ಯೂಟ್ಯೂಬ್ ಅಲ್ಲೇ ಕೇಳ್ತಾ ಇದ್ದೀನಿ ಅಂತಾರೆ. ಹಾ, ಎದುರಿಗೆ ಬಂದು ಕೇಳಬೇಕು ಅಂದ್ರೆ ಇಲ್ಲಿ ನಡೀತಿದೆ. ಯೂಟ್ಯೂಬಿನ ಉಪಯೋಗ ಮೈಸೂರಿಂದ ಹೊರಗಡೆ ಯಾರಿಗಿದ್ದಾರೆ ಅವ್ರಿಗಿದೆ, ಮೈಸೂರವ್ರಿಗಿಲ್ಲ. ಇದು ತುಂಬಾ ದೊಡ್ಡ ಮಾರ್ಗ ಇಲ್ಲ. ನಾವು ಎದುರುಗಡೆ ಕೂತು ಚರ್ಚೆ ಮಾಡಿದ್ರೆ ಮಾತ್ರ ಅದರ ಒಳ ಅರ್ಥ ನಮಗೆ ಗಮನಕ್ಕೆ ಬರುತ್ತೆ. ಆನ್ಲೈನ್ ಬೇರೆ ಉಪಾಯ ಇಲ್ಲ ಅಂತ ಆನ್ಲೈನ್ ಮಾಧ್ಯಮ ಇದೆ. ಯಾರು ಇಲ್ಲಿದ್ದಾರೆ ಅವರಂತೂ ಇಲ್ಲೇ ಬರ್ಬೋದಿದೆ. ಆವಾಗಲೇ ಅದರ ಪ್ರಭಾವ, ಅದರ ಅರ್ಥ ನಮಗೆ ಮೈಗೂಡುತ್ತೆ. तो ಧರ್ಮಂ ಶರ್ಮಕರಂ ದಯಾಗುಣಮಯಂ ಯುಕ್ತಿ ಆಗಮಾಭ್ಯಾಂ ಸ್ಥಿತಂ ಗೃಹ್ಣನ್. ಆ ರೀತಿಯಾಗಿ ಯಾರು ಗ್ರಹಣೆ ಮಾಡ್ತಾರೆ ಅವನು ಧರ್ಮ ಕಥಾಂ ಶ್ರುತೌ ನಿರಸ್ತ ಆಗ್ರಹ ಧರ್ಮ ಕಥಾಂ ಅಧಿಕೃತ. ಇಂತಹ ಹಠಾಗ್ರಹಗಳನ್ನ, ಪೂರ್ವಾಗ್ರಹಗಳನ್ನ ಬಿಟ್ಟು ಕೊನೆಗೆ ನಿರಸ್ತ ಆಗ್ರಹ. ನಿರಸ್ತಾಗ್ರಹ ಮನೆ कि ना दिगंबरनो श्वेतंबरनो आग्रह नहीं. पहले जिनवानी तो सुनो, पहले मान के बैठे कि मैं तो इतना बड़ा दिगंबर क्या श्वेतंबर. नहीं नहीं, आग्रह बिल्कुल नहीं कि मैं 20 पंथी की 13 पंथी, कि मुनि पंथी की तारण पंथी. नहीं नहीं, आग्रह क्यों है तुम्हें? किस बात का आग्रह है? जन्मते समय ठप्पा लगा के तो नहीं भेजा था कोई. तो आग्रह नहीं, निरस्त ಆಗ್ರಹ. ಶಿಷ್ಯನಿಗೆ ಆಗ್ರಹ ಇಲ್ಲ. ಮನಸ್ಸಲ್ಲಿ ಆಗ್ರಹಗಳಿದ್ರೆ ಜಿನವಾಣಿ ಹೇಗೆ ಅರ್ಥ ಆಗುತ್ತೆ? ಕಿ ನಾನು ಇಂತಿಂತ ಕುಟುಂಬದವನು, ಅಥವಾ ನಾನು ಇಂತಿಂತ ವ್ಯಕ್ತಿ, ನನ್ನಲ್ಲಿ ಇಂತಿಂತ ಗುಣ ಇದೆ, ನನಗಿಷ್ಟು ಬುದ್ಧಿ ಇದೆ, ಅಥವಾ ನನ್ನ ಬುದ್ಧಿ ಇಲ್ಲ, ಅಥವಾ ನಾನು ಸ್ತ್ರೀ, ನಾನು ಪುರುಷ, ನಾನು ದಿಗಂಬರ, ನಾನು ಶ್ವೇತಂಬರ, ಪತಾನೆ ಕ್ಯಾ ಕ್ಯಾ ಆಗ್ರಹ. ತೋ ನಾನು ಕನ್ನಡದವನು, ದಕ್ಷಿಣ ಭಾರತದವನು, ಉತ್ತರ ಭಾರತದವನು, ಇದಾವ ಆಗ್ರಹಗಳು ಯಾರಿಗಿಲ್ಲ ಅವನು ಶಿಷ್ಯ. ಇದೆ ಆಗ್ರಹಗಳಿದ್ರೆ ಪೂರ್ವ ಆಗ್ರಹದೊಂದಿಗೆ ವಸ್ತು ವ್ಯಕ್ತಿಯ ಗ್ರಹಿಸುತ್ತಾ ಏನಾಗುತ್ತೆ? ಪೂರ್ವಾಗ್ರಹ ಇದ್ರೆ ದುಃಖನೇ ದುಃಖ ಇದೆ. ಈ ರೀತಿಯಾದ ಗುಣಗಳು ಯಾರಿಗಿದೆ ಅವನು ಶಿಷ್ಯ ಇದ್ದಾನೆ. ठीक ಶ್ಲೋಕ ಓದೋಣ ಇನ್ನೊಂದ್ಸಲಿ. ಭವ್ಯಃ ಕಿಂ ಕುಶಲಂ ಮಮೇತಿ ವಿಮೃಶನ್ ದುಃಖಾದ್ಭೃಶಂ ಭೀತಿವಾನ್ ಸೌಖ್ಯೈಷಿ ಶ್ರವಣಾದಿ ಬುದ್ಧಿ ವಿಭವಃ ಶ್ರುತ್ವಾ ವಿಚಾರ್ಯ ಸ್ಫುಟಂ ಧರ್ಮಂ ಶರ್ಮಕರಂ ದಯಾಗುಣಮಯಂ ಯುಕ್ತ್ಯಾಗಮಾಭ್ಯಾಂ ಸ್ಥಿತಂ ಗೃಹ್ಣನ್ ಧರ್ಮ ಕಥಾಂ ಶ್ರುತಾವಧಿಕೃತಃ ಶಾಸ್ಯೋ ನಿರಸ್ತಾಗ್ರಹ. ಎಲ್ಲ ಆಗ್ರಹಗಳನ್ನು ಬಿಟ್ಟು ದಿಗಂಬರ ಸಮಾಜ, ಮಹಿಳಾ ಸಮಾಜ, सकल समाज न सब आग्रह, कोई आग्रह नहीं. यहां जिनवानी केಳक ಕೂತ್ಕೊಂಡ್ರೆ ಮಾತ್ರ जीव बनकर बैठो बस, और कोई नहीं. जिनवानी यार ಕೇಳ್ತಾರೆ कि जीव, मनुष्य नहीं, मनुष्य भी नहीं, पुरुष भी नहीं, स्त्री भी नहीं, कुछ नहीं. जिनवानी ಕೇಳೋದು ಜೀವ. जिनवाणी ಅವಶ್ಯಕತೆ ಇದೆ ಜೀವಕ್ಕೆ. भाई धर्मದ ಅವಶ್ಯಕತೆ ಯಾಕಿದೆ? बोलो क्या लगता है, धर्म क्यों करना चाहिए?
धर्म क्यों कर रहे बोलो? अच्छा, ನಮ್ಮ ಮನೇಲಿ ಮಕ್ಕಳು ಕೇಳಿದ್ರೆ ಏನು ಉತ್ತರ ಕೊಡ್ತೀವಿ? धर्म ಯಾಕೆ ಮಾಡಬೇಕು? वो बोलेगा शाश्वत सुख, बोलेगा कौन देखा? क्या बोलोगे? तो ಆಚಾರ್ಯರು ಉತ್ತರ ಕೊಡ್ತಿದ್ದಾರೆ. ಆಚಾರ್ಯ ಏನ್ ಹೇಳ್ತಿದ್ದಾರೆ? ನಿನಗೆ ಸುಖ ಕಾಣಿಸಿಲ್ಲ, ದುಃಖ ಕಾಣಿಸ್ತಾ ಇದೆಯೋ ಇಲ್ವೋ? बोलो, दुख तो दिखाई दे रहा है ना, कि वो भी नहीं दिख रहा? दुख काಣಿಸ್ತಾ ಇದೆಯಲ್ಲ, तो प्रामाणिक हो जाओ, अपने दुख के प्रति प्रामाणिक. ನಮಗ ಯಾವ ದುಃಖ ಇದೆ ಅದರ ಬಗ್ಗೆ ಪ್ರಾಮಾಣಿಕತೆ ಬೇಕಾಗಿದೆ. तो ಧರ್ಮ ಯಾಕಿದೆ? ಸತತವಾಗಿ ಮನಸ್ಸಲ್ಲಿ ಯಾವ ಗೊಂದಲ ಇದೆ, ಮನಸ್ಸು ಎಲ್ಲೂ ಸಮಾಧಾನವಾಗಿ ಕೂತ್ಕೋತಾ ಇಲ್ಲ, ಮನಸ್ಸಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ವಿಷಯವನ್ನ ಹುಡುಕುವ, ಒಂದಲ್ಲ ಒಂದು ವಸ್ತುವನ್ನ ಪಡೆಯುವ, ಒಂದಲ್ಲ ಒಂದು ಕೊರತೆಯನ್ನ ನೀಗಿಸುವ ಪ್ರಯತ್ನ ನಡೀತಾನೆ ಇದೆ. ಈ ಮನಸ್ಸನ್ನ ಶಾಂತಗೊಳಿಸೋಕೆ ಧರ್ಮ ಇದೆ. ಧರ್ಮದ ಮೂಲ प्रयोजन ಏನಿದೆ? ये जो अशांत चित्त है इसको शांत करना, यही धर्म का मूल है और कुछ नहीं. ಅಶಾಂತವಾದ ಮನಸ್ಸನ್ನ ಶಾಂತಗೊಳಿಸೋದು ಧರ್ಮದ ಕೆಲಸ ಇದೆ.